ಎಸ್ ನಮಸ್ತೆ. ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್ ಎಲ್ರಿಗೂ. ಇವತ್ತು ಒಂದು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ವಿಷನ್ ಹೆಲ್ತ್ ಬಗ್ಗೆ ನಾವು ತಿಳ್ಕೊಳ್ತಿದೀವಿ. ಕಣ್ಣಿನ ಆರೋಗ್ಯದ ಬಗ್ಗೆ. ಇವತ್ತು ಕಣ್ಣಿನ ದಾನ, ಇವತ್ತು ಅದೇ ಹೇಳ್ತಾರಲ್ಲ, ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇವತ್ತು ಮೇನ್ ಆಗಿ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಾವು ನೇತ್ರದಾನ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಆದ್ರೆ ನೇತ್ರವನ್ನ ಹೇಗೆ ಕಾಪಾಡ್ಕೋಬೇಕು, ಲೈಫ್ ಲಾಂಗ್ ಯಾವುದೇ ಸಮಸ್ಯೆ ಬರದ ರೀತಿನಲ್ಲಿ ಸಣ್ಣ ಸಣ್ಣದಕ್ಕೂ ಕೂಡ ಇವತ್ತು ನಾವು ಕ್ಲಾಸ್. ಓಕೆ, ಕನ್ನಡಕಕ್ಕೆ ನಾವೆಲ್ಲ ಕೂಡ ಡಿಪೆಂಡ್ ಆಗಿರ್ತೀವಿ. ಆ ಕನ್ನಡಕಕ್ಕೆ ಡಿಪೆಂಡ್ ಆಗ್ದಿರಾ ಎಕ್ಸಾಕ್ಟ್ಲಿ ಅದನ್ನ ನ್ಯಾಚುರಲ್ ಆಗಿ ಎಷ್ಟು ನಾವು ರೆಡಿ ಮಾಡ್ಕೊಳ್ಬಹುದು ಅಂತಕ್ಕಂಥದನ್ನ ಜಸ್ಟ್ ನಾವು ಒಂದೊಂದಾಗಿ ನೋಡೋಣ. ಓಕೆ, ಇವತ್ತು ಮೈನ್ ಆಗಿ ಈ ಒಂದು ವಿಷನ್ ಹೆಲ್ತ್ ಬಿಟ್ಟಿರ್ತಕ್ಕಂಥ ರಿಸಲ್ಟ್ ನೋಡೋಣ. ಯಾವ ತರ ಇದೆ, ಯಾವ ತರ ತಗೊಂಡಿದ್ರು ಜನಗಳು, ಅದಕ್ಕೆ ಯಾವ ತರ ಒಂದು ವರ್ಕ್ ಆಗಿದೆ ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ಸ್ ಕಾಣ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ, ಆದ್ರೆ ಏನ್ ಕಾಣ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಗೊತ್ತಾಗಿದೆ ನೋಡಿ, ನೀವು ಏನನ್ನ ನೋಡುತ್ತಿರುವಿರಿ ಎಂಬುದನ್ನು ನೀವು ಕಂಡುಹಿಡಿಯಬಹುದೇ ಅಂತ. ಒಟ್ಟು ಏನೋ ಇದೆ ಅಪ್ಪ, ಏನೋ ಇದೆ, ಬಟ್ ಸ್ವಲ್ಪ ದೂರ ಆಗ್ತಿದ್ದಂಗೆ ಕಣ್ಣು ಹಿಂಗೆ ಮಸ್ಕಾಗತ್ತೆ. ಆದ್ರೆ ಕಣ್ಣು ಸುಮ್ನೆ ಇರಲ್ಲ. ಕಾಣ್ತಿಲ್ಲ ಅಂದ ತಕ್ಷಣ ಸುಮ್ನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಕಣ್ಣು. ಮತ್ತೆ ಏನ್ ಮಾಡುತ್ತೆ, ಮತ್ತೆ ಸ್ಟ್ರೈನ್ ಮಾಡ್ಕೊಳ್ಳುತ್ತೆ ಕಣ್ಣು. ಮತ್ತೆ ಸ್ಟ್ರೈನ್ ಮಾಡ್ಕೊಂಡು ಹಿಂಗೆ ಎರಡೂ ಕಣ್ಣು ಮುಚ್ಚೋ ತರ ಮಾಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ನೋಡಕ್ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಕಣ್ಣಿಗೆ ಕಂಡಿದ್ದನ್ನ ಕಣ್ಣು ಯಾವುದೇ ಕಾರಣಕ್ಕೂ ಸುಮ್ನಿರೋದಕ್ಕೆ ಸಾಧ್ಯ ಇಲ್ಲ. ಅದ್ರದೇ ಆಗಿರ್ತಕ್ಕಂಥ ಕೆಲಸ ಅದ್ ಮಾಡುತ್ತೆ. ಸೊ ಹಂಗಾಗಿ ಆ ಟೈಮಲ್ಲಿ ಏನೇನ್ ಆಗುತ್ತೆ ಕಾನ್ಸಿಕ್ವೆನ್ಸಸ್ ಅಂತಂದ್ರೆ, ಬರ್ತಾ 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 ಕಣ್ಣಿಗೆ ಜಾಸ್ತಿ ಆಯಾಸ ಸ್ಟಾರ್ಟ್ ಆಗುತ್ತೆ. ಕಣ್ಣಿನ ಆಯಾಸ, ಕಣ್ಣಿಗೆ ಸುಸ್ತಾಗುವಿಕೆ ಜಾಸ್ತಿ ಆಗುತ್ತೆ. ಇದ್ರಿಂದ ಏನಾಗುತ್ತೆ ಅಂದ್ರೆ, ಕಣ್ಣು ಬರ್ತಾ 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 ಬೇಗನೆ ಇವತ್ತು ನಶಿಸಿ ಹೋಗ್ತಕ್ಕಂತ ಒಂದು ಸ್ಥಿತಿಗೆ ಬಂದು ತಲುಪುತ್ತೆ ಕಣ್ಣು. ಸೊ ಹಂಗಾಗಿ ಸ್ಟಾರ್ಟಿಂಗ್ ಅಲ್ಲೇ ನಾವ್ ಇದಕ್ಕೆ ಫೋಕಸ್ ಮಾಡ್ಬೇಕು. ಈ ಕಣ್ಣಿನ ಅತ್ಯುತ್ತಮ ಆರೋಗ್ಯಕ್ಕೆ ಮೇಜರ್ ಬೇಕಾಗಿರ್ತಕ್ಕಂಥದ್ದು ಏನು, ಅದನ್ನ ನಾನು ಹೆಂಗ್ ಸ್ಟಾರ್ಟ್ ಅಪ್ ಮಾಡ್ಬೇಕು ಅಂತಕ್ಕಂಥ ಡೀಟೇಲ್ಸ್ ಕೊಡ್ಲಿಕ್ಕೆನೆ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇರ್ತಕ್ಕಂಥದ್ದು. ನೋಡಿ ಹೆಂಗ್ ಕಾಣ್ತಿದೆ. ಓಕೆ, ಅದೇ ತರ ಈಗ ನೋಡಿ ಹೆಂಗ್ ಕಾಣ್ತಿದೆ. ಕ್ರಿಸ್ಟಲ್ ಕ್ಲಿಯರ್ ವಿಷನ್ ಅಂತ ಹೇಳ್ತೀವಿ. ಈಸಿಯಾಗಿ ನೋಡಿದ ತಕ್ಷಣ, ಕಣ್ಣಿಗೆ ಕಂಡಿದ ತಕ್ಷಣ ನೀಟಾಗಿ ಗೊತ್ತಾಗುತ್ತೆ. ಆ ಡಿಫರೆನ್ಸ್ ನೋಡ್ಬೋದು. ದೃಷ್ಟಿ ಆರೋಗ್ಯದ ಮುಖ್ಯ ಅಂತ ಹೇಳ್ತಾರೆ. ಓಕೆ, ಇವತ್ತು ನಿಮ್ಗೆ ದೃಷ್ಟಿ ಒಂದು ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರೆ, ನೀವು ಅತ್ಯುತ್ತಮ ಆರೋಗ್ಯನ ಕಾಪಾಡ್ಕೊಳ್ಳೋದಿಕ್ಕೆ ಅಂಡ್ ಲೈಫ್ ಲಾಂಗ್ ಸಾಧ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ತುಂಬಾ ಸರಿ ನೋಡ್ತೀವಿ, ಓಕೆ, ಅತ್ಯುತ್ತಮ ಆರೋಗ್ಯ ಅಂದ್ರೆ ದೃಷ್ಟಿ ಆರೋಗ್ಯ ಅಂತ ಹೇಳ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೆ ಅದಕ್ಕೆ ಸೊಲ್ಯೂಷನ್ ಅಂತ ಕಂಡು ಸಿಗೋದಿಲ್ಲ ನಮ್ಗೆ. ಸೊ ಅದಕ್ಕೇನೆ ನಾವ್ ಏನೇ ಮಾಡ್ತೀವಿ ಅಂದ್ರೂ ಸಹಿತ ದೃಷ್ಟಿ ಅನ್ನೋದು ಇಂಪಾರ್ಟೆಂಟ್. ದೃಷ್ಟಿ ಅಂತ ಸೃಷ್ಟಿ ಅಂತ ಅದು ಬೇರೆ ಬರುತ್ತೆ. ಆದ್ರೆ ಇಲ್ಲಿ ಮೇಯ್ನ್ ಆಗಿ ಏನಪ್ಪಾ ಅಂತಂದ್ರೆ, ಈ ಕಣ್ಣಿನ ಅತ್ಯುತ್ತಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನೋಡಿ ಕ್ಲಿಯರ್ ಆಗಿ ಕ್ರಿಸ್ಟಲ್ ವಿಷನ್ ಮತ್ತೆ ಡಿಫ್ರೆನ್ಸ್ ಅನ್ನ ಇಲ್ಲೇ ನೋಡ್ತಿದ್ದೀರಾ. ಎಷ್ಟ್ ನೀಟಾಗಿ ಕಾಣ್ತಿದೆ. ಈ ತರ ಕಾಣ್ಬಹುದಾ, ಈ ತರ ಕೂಡ ನೋಡ್ಬಹುದಾ, ಇದ್ರಲ್ಲಿ 100% ನೋಡಬಹುದು. ಆತರ ತುಂಬಾ ಜನ ನೋಡಿರ್ತಕ್ಕಂಥ ಇತಿಹಾಸ ತುಂಬಾನೇ ಇದೆ. ಇತಿಹಾಸ ಅನ್ನೋದಕ್ಕಿಂತ ಇತ್ತೀಚಿನ ರಿಸಲ್ಟ್ಗಳು ಬಹಳಷ್ಟು ಬಂದಿದೆ. ಓಕೆ, ಅದನ್ನ ನೋಡ್ತಾ ಹೋಗೋಣ ಇವಾಗ. ಎಸ್, ತುಂಬಾ ಖುಷಿ ಆಗುತ್ತೆ ಸರ್, ಇದೇ ತರ ನಾನು ನೋಡ್ಬೇಕಂತಿದ್ದೀನಿ. ಓಕೆ, ಡೆಫಿನೆಟ್ಲಿ ನೋಡ್ಬೋದು. ಕಣ್ಣುಗಳು ದೇಹಕ್ಕೆ ಕಿಟಕಿಗಳಿದ್ದಂಗೆ ಅಂತ ಹೇಳ್ತಾರೆ. ಕಿಟಕಿಗಳು. ಓಕೆ, ದೇಹಕ್ಕೆ ಅದೇ ಅಲ್ವಾ ಟೋಟಲ್ ನೋಡ್ತಕ್ಕಂಥದ್ದು. ಇಲ್ಲಿ ನೋಡ್ತಾರೆ, ಕಣ್ಣುಗಳ ರಕ್ತನಾಳಗಳನ್ನ ವೀಕ್ಷಿಸಬಹುದಾದ ಏಕೈಕ ಸ್ಥಳವಾಗಿದೆ ಅಂತ ಹೇಳ್ತಾರೆ. ರಕ್ತನಾಳಗಳನ್ನ ಕೂಡ ವೀಕ್ಷಣೆ ಮಾಡ್ತಕ್ಕಂಥ ಏಕೈಕ ಸ್ಥಳ ಇದಾಗಿರುತ್ತೆ. ನೇತ್ರಶಾಸ್ತ್ರಜ್ಞರು ಕೇವಲ ಒಂದು ನೋಟದ ಮೂಲಕ ಅನೇಕ ಆರೋಗ್ಯ ಪರಿಸ್ಥಿತಿಗಳನ್ನ ಮತ್ತು ದೃಷ್ಟಿ ಸಮಸ್ಯೆಗಳನ್ನ ಗುರುತಿಸಬಹುದು ಅಂತ. ಬರೀ ಕಣ್ಣಿಂದ ನೋಡಿದ ತಕ್ಷಣನೇ ಓಕೆ ನೋಡ್ಬೋದು, ಹಿಂಗೆ ಆಗಿದೆ, ಇಂಥದ್ದೇ ಸಮಸ್ಯೆ ಆಗಿದೆ ಓಕೆ ಅಂತಕ್ಕಂಥನು ಕೂಡ ಹೇಳುವಂತ ಸಾಮರ್ಥ್ಯ ಇವತ್ತು ಇದಕ್ಕಿದೆ ದೃಷ್ಟಿ ಸಮಸ್ಯೆಗೆ. ಓಕೆ, ಇಲ್ಲಿ ನೋಡ್ಬೋದು, ಆರೋಗ್ಯಕರ ಮೆದುಳಿನ ಕಾರ್ಯಕ್ಕೆ ಆರೋಗ್ಯಕರ ದೃಷ್ಟಿ ಬೇಕು. ಓಕೆ, ಆರೋಗ್ಯಕರ ಕಣ್ಣುಗಳು ನಿಮ್ಮ ಮೆದುಳು ಆರೋಗ್ಯಕರವಾಗಿ ನಿಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ವಾವ್, ನೋಡಿ ಎಷ್ಟು ನೀಟಾಗಿ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ಮೆದುಳಿನ ಕಾರ್ಯಕ್ಕೆ ಇವತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಕಣ್ಣಿಂದ ನೋಡಿದ ತಕ್ಷಣ ಆ ಸಿಗ್ನಲ್ ಎಲ್ಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ. ಎಸ್, ಇದು ಈ ವಸ್ತು ಅಂತ. ಓಕೆ, ಯಾವಾಗ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಓಕೆ, ಅದೇ ತರ ನೋಡ್ಬೋದು ಮೆದುಳು ಆರೋಗ್ಯಕರವಾಗಿ ಒಟ್ಟಾರೆ ಜೀವನದ ಗುಣಮಟ್ಟವನ್ನ, ಕ್ವಾಲಿಟಿ ಲೈಫ್ ನ ಸುಧಾರಿಸೋದಕ್ಕೆ ಒಂದು ಅದ್ಭುತವಾದ ಒಂದು ಅವಕಾಶ ಈ ಒಂದು ಕಣ್ಣುಗಳಿಂದ ಅಂತ ಹೇಳ್ತಾರೆ.
ನೋಡ್ಬೋದು ನೀವು ಯಾವ್ದಾದ್ರು ಒಂದು ವಸ್ತು ನೋಡಿದ್ರಿ, ಅಥವಾ ನಾವು ವಸ್ತುಗಳು ನೋಡಿದ ತಕ್ಷಣ ಖುಷಿನೂ ಆಗ್ತೀವಿ, ಬೇಜಾರನು ಆಗ್ತೀವಿ. ಯಾಕೆ? ಅದ್ ಎಂತ ವಸ್ತು ಅಂತ ಅದು ಡೈರೆಕ್ಟ್ ಆಗಿ ಹೋಗೋದು ಕಣ್ಣಿನ ನೋಡಿದ ತಕ್ಷಣ ಬ್ರೈನ್ ತಲುಪುತ್ತೆ. ಎಸ್, ಇದು ಈ ಕೆಲ್ಸ ಅಂದ್ರೆ ಇದು ಇದೆ ಅಂತ. ಸೊ ಹಂಗಾಗಿ ಯಾವಾಗ ಈ ಕಣ್ಣು ಗುರುತಿಸಿದ್ದನ್ನ ಮೆದುಳು ಐಡೆಂಟಿಫೈ ಮಾಡುತ್ತಲ್ಲ, ನೋಡಿದ್ದನ್ನ ಅದು ಐಡೆಂಟಿಫೈ ಮಾಡುತ್ತಲ್ಲ, ಅವಾಗ ಒಟ್ಟಾರೆ ಹೇಳ್ಬೇಕಂದ್ರೆ ಜೀವನಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಉತ್ತಮ ದೃಷ್ಟಿ, ಸುಧಾರಿತ ಅಥ್ಲೆಟಿಕ್ ಸಾಮರ್ಥ್ಯ. ಓಕೆ, ಅಥ್ಲೆಟಿಕ್ಸ್ ನವ್ರಿಗೆ ಅದ್ರ ಉತ್ತಮ ಚಾಲನಾ ಕೌಶಲ್ಯ, ಒಳ್ಳೆ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಕ್ಕಂಥವ್ರಿಗೂ ಕೂಡ ಅಷ್ಟೇ ಅವ್ರೊಂದು ಕ್ರಿಯೇಟಿವಿಟಿಗೆ ಕೂಡ ತುಂಬಾ ಚೆನ್ನಾಗಿ ಕಣ್ಣು ಕೆಲಸ ಮಾಡುತ್ತೆ. ಸುಧಾರಿತ ಕಲಿಕೆ ಮತ್ತೆ ಗ್ರಹಿಕೆ ಅಂತ ಹೇಳ್ತೀವಿ. ನಾವು ಜಾಸ್ತಿ ಏನಾದ್ರು ಕಲಿಬೇಕು ಅಂತಂದ್ರು ಕೂಡ, ಅದನ್ನ ಗ್ರಹಿಸ್ಬೇಕು ಅಂತಂದ್ರು ಕೂಡ, ಮತ್ತೆ ಉತ್ತಮ ಗುಣಮಟ್ಟದ ಜೀವನಕ್ಕೆ ಒಂದು ಕೊಡುಗೆ ನೀಡುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಕಣ್ಣು ಬಗ್ಗೆ ನಾವ್ ಏನ್ ಯೋಚನೆ ಮಾಡ್ತಿದೀವಿ, ಕಣ್ಣು ಬಗ್ಗೆ ನಾವ್ ಎಷ್ಟು ಕೇರ್ ತಗೊಳ್ತಿದೀವಿ, ಕಣ್ಣು ಅನ್ನುವಂಥದ್ದು ಎಷ್ಟು ಅವಿಭಾಜ್ಯ ಅಂಗ ಆಗಿದೆ. ಈ ಕಣ್ಣುಗಳನ್ನ ನಾವ್ ಎಷ್ಟು ನಿರ್ಲಕ್ಷ್ಯ ಮಾಡ್ತಿದೀವಿ, ಕಣ್ಣಿಗೆ ಬೇಕಾಗಿರ್ತಕ್ಕಂಥ ನಾವ್ ಎಷ್ಟು ಕೊಡ್ತಾ ಇದೀವಿ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಸೊ ಅದಕ್ಕೇನೆ ನಿಮ್ಮ ಕಣ್ಣುಗಳನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ನೋಡಿ ಇದೇ ಮೇಜರ್ ಆಗಿ ಆರೋಗ್ಯದ ಗುಟ್ಟು. ಒಟ್ಟಾರೆ ನಮ್ಮ ಬಾಡಿ ಅಂಡ್ ಮೈಂಡ್ ಎಲ್ಲ ಕೂಡ ಕೀಪ್ ಇಟ್ ಮೈಂಡ್ ಹೆಲ್ದಿ ಅಂಡ್ ಬಾಡಿ ಅಂತ ಹೇಳಿದ್ರೆ ಇವತ್ತು ಕಣ್ಣು ಬೇಜಾರ ಬೇಕಾಗಿರ್ತಕ್ಕಂಥ ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಂದ್ ಮಾತು ಹೇಳ್ತಾರೆ, ಓಕೆ, ಎಷ್ಟು ಅತಿ ಹೆಚ್ಚು ಮೊಬೈಲ್ ನೋಡ್ತೀವಿ, ಓಕೆ, ಅತಿ ಹೆಚ್ಚು ಏನ್ ಗೊತ್ತಾ, ಜಾಸ್ತಿ ಫೋಕಸ್ಡ್ ಆಗಿರುವಂತ ಲೈಟ್ ನ ಅಬ್ಸರ್ವ್ ಮಾಡ್ತೀವಿ. ಇತ್ತೀಚೆಗೆ LED ಬಲ್ಬ್ಗಳು ಜಾಸ್ತಿ, ಅದು ಕಣ್ಣಿನ ಸೂಕ್ಷ್ಮತೆಗೆ, ಕಣ್ಣಿಗೆ ಅದು ಸ್ಲೋ ಆಗಿ ನಮ್ಗೆ ಗೊತ್ತಿಲ್ದಿರ ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಿರತ್ತೆ. ಓಕೆ, ಜಾಸ್ತಿ ಓವರ್ ನೈಟ್ ತನಕ ಮೊಬೈಲ್ ನೋಡ್ತಕ್ಕಂಥದ್ದು, ಇದರಿಂದ ಜಾಸ್ತಿ ಜನಕ್ಕೆ ಕುರುಡುತನ ಕೂಡ ಬರ್ತಿದೆ. ಕಣ್ಣು ಏನಾಗ್ತಿದೆ ಅಂದ್ರೆ, ನೀವು ಪೇಪರ್ ಓದ್ಬೇಕಾದ್ರೆ, ನಾವು ತುಂಬಾ ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಪೇಪರ್ ಓದ್ತಿದ್ದೀರಾ ಅಂದ್ರೆ, ನೀವು ಬಸ್ಸಲ್ಲಿ ಪೇಪರ್ ಓದ್ತಿದ್ದೀರಾ ಅಂತಂದ್ರೆ ಅತಿ ವೇಗವಾಗಿ ನಿಮ್ಮ ಕಣ್ಣನ್ನ ನಿದೃಷ್ಟಿನ ಕಳ್ಕೊಳ್ತೀರಾ. ಯಾಕೆ ಬಸ್ಸಲ್ಲಿ ಓದ್ಬಾರ್ದು ಅಂದ್ರೆ, ಯಾವ್ದೇ ಬುಕ್ ಅಥವಾ ಯಾವ್ದೇ ಪೇಪರ್ನ ದಯವಿಟ್ಟು ಬಸ್ಸಲ್ಲಿ ಓದ್ತಕ್ಕಂಥ ಅಭ್ಯಾಸ ಬೇಡ. ಯಾಕೆ ಅಂತಂದ್ರೆ, ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಶೇಕ್ ಆಗಿದ ತಕ್ಷಣ, ಆ ಪೇಪರ್ ಶೇಕ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಏನಾಗುತ್ತೆ, ಪೇಪರ್ ಶೇಕ್ ಆಗಿದ ತಕ್ಷಣ ನಮ್ಗೆ ಅದು ವಿಷನ್ ಕರೆಕ್ಟ್ ಆಗಿ ಅಲ್ಲಿ ಹೋಗಕ್ಕಾಗಲ್ಲ. ಸಾರಿ, ಒಬ್ರು ಮೆಸೇಜ್ ಆಗ್ಬೇಕಿದೆ. ಹಂಗಾಗಿ ಏನೇ ಮಾಡ್ತೀರಾ ಅಂತಂದ್ರು ಸಹಿತ ನೀವುಗಳು ಫಸ್ಟ್ ಎಲ್ಲಿ ಯಾವ್ದನ್ನ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಹಂಗಾಗಿ ಎಲ್ಲಿ ಮೇನ್ ಆಗಿ ಕಣ್ಣಿನ ದೃಷ್ಟಿ ಅಂತ ಬಂದಾಗ ಎಲ್ಲಿ ಕೂಡ ಬೇರೆ ಕಡೆ ಹೋಗೋದು ಬೇಡ. ಎಕ್ಸಾಕ್ಟ್ಲಿ ಕಣ್ಣಿನ ದೃಷ್ಟಿ ಹಿಂಗೆ ಇರ್ಬೇಕಂತಕ್ಕಂಥದ್ದಿದೆ. ಓಕೆ, ಸೊ ಅದಕ್ಕೇನೆ ಇವಾಗ ಮೇನ್ ಆಗಿ ನೀವು ತಗೋಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಅದೇ ಹೇಳ್ತಾರೆ, ವಾಸ್ತವವೆಂದರೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ದೃಷ್ಟಿ ದೋಷವನ್ನು ಹೊಂದಿರತಕ್ಕಂಥ ಜನರನ್ನ ಹೊಂದಿದೆ ಅಂತ ಹೇಳ್ತಾರೆ. ಭಗವಂತ, ಇನ್ ಯಾವ್ದೆಲ್ಲ ಅಚೀವ್ ಮಾಡ್ತಿದ್ವಿ ಗೊತ್ತಿಲ್ಲ, ಇದ್ರಲ್ಲಂತೂ ಗ್ಯಾರಂಟಿ ಅಚೀವ್ ಮಾಡ್ತಿದ್ವಿ. ನೋಡಿ, ಕ್ಯಾನ್ಸರ್ ಕಾಯಿಲೆನಲ್ಲಿ ನೋಡಿ 60% ಹೆಂಡೆದವ್ರೆ ಸಾಯ್ತಿರೋದು. ಶುಗರ್ ಅಲ್ಲಿ ನೋಡಿ ಪ್ರಪಂಚದ 2ನೇ ಸ್ಥಾನದಲ್ಲಿ ಇದೀವಿ, ನಾವು ಬಂದ್ ತಲುಪಿದ್ವಿ 2ನೇ ಸ್ಥಾನದಲ್ಲಿ. ನಾವ್ ಆಲ್ರೆಡಿ ಸಾಯ್ತಿದೀವಿ, ನಾ 5 ವರ್ಷದಲ್ಲಿ ಗ್ಯಾರಂಟಿ 1ನೇ ಸ್ಥಾನಕ್ಕೆ ಬರ್ತೀವಿ ಅಂತ. ಬಂಡಿ ನೋವು ಸಮಸ್ಯೆನಲ್ಲಿ ಭಾರತ ಫಸ್ಟ್. ಬೊಜ್ಜಿನ ಸಮಸ್ಯೆದಲ್ಲಿ ಹತ್ತತ್ರ ಹೇಳ್ತಿದ್ರು 2020ಕ್ಕೇನೆ 24% ಅಂತ. ಈಗ ರೀಸೆಂಟ್ ಸರ್ವೆ ಹೇಳ್ತಿದೆ 33% ಬೊಜ್ಜಿನವರಿದ್ದಾರೆ ಅಂತ. ಅಟ್ಲೀಸ್ಟ್ ಕಣ್ಣಾದ್ರೂ ಓಕೆನಾ? ಇಲ್ಲ, ಅದು ಇಲ್ಲ, ಅದಕ್ಕೂ ಎಕ್ಸ್ಕ್ಯೂಸ್ ಇಲ್ಲ. ಏನದು? ವಿಶ್ವದಲ್ಲೇ ಅತಿ ಹೆಚ್ಚು ದೃಷ್ಟಿ ದೋಷ ಹೊಂದಿರ್ತಕ್ಕಂಥ ಜನರನ್ನು ಹೊಂದಿರ್ತಕ್ಕಂಥದ್ದು ನಮ್ಮ ಭಾರತ. ಭಗವಂತ, ನೋಡಿ ನೋಡಿ 2019 ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅಂತ ಬರುತ್ತೆ. ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅಂತ ಬಂದಾಗ ಅದೊಂದು ಸರ್ವೆ ಮಾಡ್ತಾ ಹೋಗುತ್ತೆ. ಆ ಸರ್ವೆ ಮಾಡ್ತಿದ್ದಾಗ ಸುಮಾರು 4 ಮಿಲಿಯನ್ ಜನರು ಅಂಧರಾಗಿದ್ದಾರೆ. ಭಗವಂತ, 1 ಮಿಲಿಯನ್ ಅಂದ್ರೆ ಎಷ್ಟು? 10 ಲಕ್ಷ ಜನ, ಅಂದ್ರೆ 40 ಲಕ್ಷ ಜನ ಅಂಧರಾಗಿರ್ತಾರೆ. ಮತ್ತು 67 ಮಿಲಿಯನ್ ಜನರು ಓಕೆ ದೃಷ್ಟಿಹೀನರಾಗಿದ್ದಾರೆ. ಹಬ್ಬ, ನೋಡಿ ಹೆಂಗಿದೆ ಅಂತ. ಕಣ್ಣಿದ್ದೂ ಕೂಡ ದೃಷ್ಟಿಹೀನರಾಗಿದ್ದಾರೆ 67 ಮಿಲಿಯನ್ ಅಂತಂದ್ರೆ 6.7 ಕೋಟಿ ಪೀಪಲ್ಸ್ ಇವತ್ತು ನಮ್ಮ ಭಾರತದಲ್ಲಿ ಇದ್ದಾರೆ. ಓಕೆ, ನೋಡ್ಬೋದು ಇದಕ್ಕೆ ಏನೇನು ಅಂತ. ಮಸುಕಾದ ದೃಷ್ಟಿ, 2 ದೃಷ್ಟಿ.
ನೋಡ್ಬೋದು. ಸೊ ಸಿಕ್ಕಾಬಟ್ಟೆ ಒಂಥರ ಬ್ಲರ್ ಕಾಣುತ್ತೆ, ನನ್ಗೆ ಕರೆಕ್ಟಾಗಿ ಕಾಣಲ್ಲ, ಅಥವಾ ಡಬಲ್ ಕಾಣ್ತಿದೆ ನನ್ಗೆ ಅನ್ನೋ ತರದ್ದು, ಅದಕ್ಕೆ ಹಿಂಗೆ ಕಣ್ಣು ಮುಚ್ಕೊಳ್ತಾರೆ. ಅಥವಾ ಮಂದ ಬೆಳಕಿನಲ್ಲಿ ನೋಡಲು ತೊಂದರೆಗಳಂತಹ ಯಾವುದೇ ದೃಷ್ಟಿ ಸಮಸ್ಯೆಗಳನ್ನು ನೀವು ಎದುರಿಸುತ್ತೀರಾ ಅಂತ ಕೇಳ್ತಾರೆ. ಸ್ವಲ್ಪ ಬೆಳಕಿದೆ ಅಂದ್ರೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಕಾಣೋದಿಲ್ಲ, ಓಕೆನಾ. ತುಂಬಾ ಫುಲ್ ಬೆಳಕು ಬೇಕು ಅಂತ ಅನ್ಸುತ್ತೆ, ಮಸ್ಕ್ ಕಾಣ್ತಿರತ್ತೆ, ಎರಡೆರಡು ದೃಷ್ಟಿ ಕಾಣ್ತಿರತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಏನಪ್ಪಾ ಅಂತಂದ್ರೆ, ಇದೇ ಒಂದು ಮಸಕಾದ ದೃಷ್ಟಿ, ಎರಡೆರಡು ದೃಷ್ಟಿ ಕಾಣ್ತಿರ್ತಕ್ಕಂಥದ್ದು. ಓಕೆ, ಈ ತರದ್ ಏನಾದ್ರು ಮಾಡ್ತಿದ್ದೀರಾ ಅಂತ ಅದನ್ನ ನೋಡಿ, ಅವಾಗ ನಿಮ್ಗೆ ಗ್ಯಾರಂಟಿ ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಅಂತ. ನಿಮ್ಮ ಕಣ್ಣುಗಳು ಕೆಂಪಗಿದವ ಅಥವಾ ತುರಿಕೆ ಇದಾವ, ತುಂಬಾ ಜನಕ್ಕೆ ನವೆ ಆಗ್ತಿರುತ್ತೆ, ಆ ತರದ್ ಏನಾದ್ರು ಆಗ್ತಿದ್ಯಾ? ಯಾವಾಗ್ಲೂ ಕೂಡ ನೀರಿರೋ ತರನೇ ಆಗ್ತಿದ್ಯಾ? ಕಣ್ಣಲ್ಲಿ ಯಾವಾಗ್ಲೂ ನೀರಿದಾವೆ ಅನ್ನೋ ತರ ನಿಮ್ಗೆ ಅನಿಸ್ತಿದ್ಯಾ? ಇದು ನಿಮ್ಗೆ ಕಣ್ಣಿನ ಸಮಸ್ಯೆಗಳು. ನೀವು ಆಗಾಗ್ಗೆ ತಲೆನೋವು ಅಥವಾ ಕಣ್ಣುಗಳ ಆಯಾಸವನ್ನು ಹೊಂದಿದ್ದೀರಾ ಅಂತ ಹೇಳ್ತಾರೆ. ಅವಾಗವಾಗ ಕಣ್ಣು ಇವತ್ತು ಸಿಕ್ಕಾಪಟ್ಟೆ ಆಯಾಸ ಆಗುತ್ತೆ, ಕಣ್ಣಿಗೆ ಸ್ಟ್ರೈನ್ ಆಗಿದೆ ಅಂದ್ರೆ ಫಸ್ಟ್ ಮಲಗ್ಬೇಕು ಅಂತ ಅನ್ಸುತ್ತೆ. ಓಕೆ, ಇಲ್ಲಿ ಹೇಳ್ತಾರೆ ನೀಟಾಗಿ, ತಲೆನೋವು ಬರ್ತಿದ್ಯಾ? ತುಂಬಾ ಜನ ನೋಡ್ಬೋದು, ಯಾಕೆ ಹಾಕಿದೆ ಗ್ಲಾಸ್ ಅಂದ್ರೆ, ನನಗೆ ತಲೆನೋವು ಬರ್ತದೆ ಅದಕ್ಕೆ ಗ್ಲಾಸ್ ಹಾಕ್ತಿದೀನಿ ಅಂತ ಹೇಳ್ತಾರೆ. ತಲೆನೋವೆಲ್ಲ ಆಗ್ತಿರೋದು ಕಣ್ಣಿನ ಸಮಸ್ಯೆ, ಕಣ್ ಸಿಕ್ಕಾಪಟ್ಟೆ ಆಯಾಸ ಆಗಿದೆ, ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಈ ತಲೆನೋವು ಬರಬಾರ್ದು ಕಣ್ಣಿನ ಇದರಿಂದ, ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಗ್ಲಾಸ್ ಹಾಕ್ತಿದೀನಿ ಅಂತ ಹೇಳ್ತಾರೆ. ಓಕೆ, ಯೋಚನೆ ಮಾಡಿ ಯಾಕೆ ಹಾಕ್ಬೇಕು ನಾವು ಗ್ಲಾಸ್ನ ಅಂತ. ಇದು ಕೂಡ ಇವತ್ತು ಮೇನ್ ತಲೆನೋವು ಆಯಾಸನ ಹೊಂದಿರ್ತಾರೆ. ನೀವು ಹತ್ತಿರದಿಂದ ಅಥವಾ ದೂರದಲ್ಲಿ ನೋಡಲು ತೊಂದರೆ ಹೊಂದಿದ್ದೀರಾ, ಕೇಂದ್ರೀಕರಿಸಲು ಕಷ್ಟವೇ ಅಂತ ಹೇಳ್ತಿದಾರೆ. ನೀವು ನೋಡು, ಹತ್ತಿರದಿಂದ ಕಾಣ್ತಿರೋದೇನು ಕಾಣ್ತಿಲ್ವಾ, ಸಮೀಪ ದೃಷ್ಟಿ ಅಂತ ಹೇಳ್ತಾರೆ. ದೂರದಲ್ಲಿ ಕಾಣ್ತಿಲ್ವಾ, ದೂರದೃಷ್ಟಿ ಅಂತ ಹೇಳ್ತಾರೆ. ಅಥವಾ ಫೋಕಸ್ ಆಗಿರಕ್ ಆಗ್ತಿಲ್ವಾ, ಜಸ್ಟ್ ಈ ತರ ಶೇಕ್ ಆಗತ್ತಾರ, ಈ ತರದ್ ಏನಾದ್ರು ಆಗ್ತಿದ್ಯಾ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ವಾ, ಅದು ಕೂಡ ಕಾರಣ ಕಣ್ಣಿನ ಪ್ರಾಬ್ಲಮ್ ಅಂತ. ನಿಮ್ಮ ದೃಷ್ಟಿನಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನ ಅನುಭವಿಸ್ತಿದ್ದೀರಾ ಅಂತ ಕೇಳ್ತಾರೆ. ಅವಾಗ ನಿಮ್ಮ ದೃಷ್ಟಿನಲ್ಲಿ ಏನಾದ್ರೂ ಸಮಸ್ಯೆಗಳು ಬರ್ತಿದ್ಯಾ? ನಿಮ್ಮ ಕಣ್ಣುಗಳನ್ನ ಕೇಂದ್ರೀಕರಿಸುವಾಗ ನೀವು ತಲೆ ತಿರುಗುವಿಕೆ ಅಥವಾ ವಾಕರಿಕೆ ಅನುಭವಿಸ್ತಿದ್ದೀರಾ? ಇದು ಕೂಡ ಕಣ್ಣಿನ ತೊಂದರೆ ಅಂತ ಹೇಳ್ತಾರೆ. ವಾಕರಿಕೆ ಬರ್ತಿದೆ ನನಗೆ ಸಿಕ್ಕಾಬಟ್ಟೆ, ಜೊತೆಗೆ ತಲೆ ತಿರುಗತರ ಆಗ್ತಿರುತ್ತೆ, ಒಂದು ಫೋಕಸ್ ಏನಾದ್ರು ಮಾಡಿದ್ರೆ, ಅಂದ್ರೆ ಒಂದಕ್ಕೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂದ್ರೆ ಹಂಗೆ ತಲೆ ಸುತ್ತ ಬೀಳ್ತಿರುತ್ತೆ. ಓಕೆ, ಇದೆಲ್ಲ ಸಹಿತ ನಮ್ಮ ಕಣ್ಣಿನ ಆರೋಗ್ಯ ಇವತ್ತು ಆಲ್ರೆಡಿ ಏನ್ ಗೊತ್ತಾ, ಇನ್ನೇನ್ ಅನಾರೋಗ್ಯದ ಕಡೆ ಹೋಗ್ತಿದೆ ಅಂತ ಅರ್ಥ, ಆಲ್ರೆಡಿ ಅನಾರೋಗ್ಯದಲ್ಲಿ ಇದೆ ಅಂತ ಅರ್ಥ. ಇಷ್ಟರಲ್ಲಿ ಗ್ಯಾರಂಟಿ ಇಲ್ಲಿ ಹೇಳೋದಾದ್ರೆ, ತುಂಬಾ ಜನಕ್ಕೆ ಈ ತರ ಸಮಸ್ಯೆಗಳು ಇರ್ತದೆ, ಆಲ್ರೆಡಿ ಕಾಮನ್, ಸರ್ವೇ ಸಾಮಾನ್ಯವಾಗಿ ಈ ತರದ ಪ್ರಾಬ್ಲಮ್ಗಳು ಇರ್ತದೆ. ಅದಕ್ಕೆ ಕಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವ್ಯಾವು ಅಂತಂದ್ರೆ, ಅನುವಂಶೀಯತೆ ಅಂತ ಹೇಳ್ತಾರೆ. ಓಕೆ, ಅನುವಂಶೀಯತೆ ಅಂದ್ರೆ DNA ಅಂತ ಹೇಳ್ತಾರೆ. ನಮ್ ತಾತನ ಕಾಲದಿಂದ ಇತ್ತು, ಅವ್ರಿಗೆಲ್ಲ ಇತ್ತು ಅಂದ್ರೆ ಅದು ಒಂದು ಟೈಪ್ ಬರ್ಬೋದು ಅಂತ ಹೇಳ್ತಾರೆ. ಅದೇ ಅಲ್ಲ ಮತ್ತೆ ಇನ್ನು ಚೆನ್ನಾಗಿದ್ದಂಗ್ಲೆ, ಓಕೆ ಕಣ್ ಚೆನ್ನಾಗಿರ್ತವೆ ಬಿಡು ಬರ್ತವೆ ಅಂತಕ್ಕಂಥ ಮೈಂಡ್ ಸೆಟ್ ನೀವು ಮಾಡಿದ್ರೆ ಗ್ಯಾರಂಟಿ ಅದ್ ಆಗೋಗುತ್ತೆ. ಅದ್ ನಿಮ್ಗೆ ಗೊತ್ತಿಲ್ಲ. ಇವತ್ತು ತುಂಬಾ ಜನ ನಮ್ಮ ಅಜ್ಜ ಕ್ಯಾನ್ಸರ್ ಇಂದ ಸತ್ತೋದ ಅಂದ ತಕ್ಷಣ ನಾನು ಕ್ಯಾನ್ಸರ್ ಇಂದ ಸಾಯೋದು ಕನ್ಫರ್ಮ್ ಅಂತ ಅನ್ಕೊಂಡೆ ತರ್ಸ್ಕೊಂಡ್ಬಿಡ್ತಾರೆ ಕ್ಯಾನ್ಸರ್. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ನಮ್ಮ ಅಜ್ಜಿಗಿಲ್ಲ ಯಾರಿಗಿಲ್ಲ ಅಂತ ಅಂದು ಸಿಕ್ಕಾಬಿಟ್ಟು ಯಾವ್ದೋ ಚಟಗಳು ಮಾಡ್ತಾರೆ, ಅದರಿಂದ ಬೇಗ ಕ್ಯಾನ್ಸರ್ ಬಂದು ಹೋಗ್ತಾರೆ. ಅಂದ್ರೆ ಇವತ್ ಮೇನ್ ಆಗಿ ಅನುವಂಶೀಯತೆ ಅದು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದು ಅದು. ಓಕೆ, ಅವರಲ್ಲಿರೋ ಒಳ್ಳೆ ಗುಣಗಳು ಬಂದೇ ಇರಲ್ಲ ಒಳ್ಳೆ ಗುಣಗಳು, ಆದ್ರೆ ಕೆಟ್ಟವ್ ಹೆಂಗ್ ಬರ್ತವೆ ಅಂದ್ರೆ ಇದು 1% ಅಂತ ಹೇಳ್ತಾರೆ. ಅನುವಂಶೀಯತೆಯಿಂದ ಕೂಡ ಇದು ಒಂದು ಕಾರಣ ಆಗ್ಬೋದು ಅಂತ. ವಯಸ್ಸಾಗ್ತಕ್ಕಂಥದ್ದು, ಬರ್ತಾ ವಯಸ್ಸಾಗ್ತಾ ಕಣ್ಣಿನ ಸೂಕ್ಷ್ಮತೆ ಕಳ್ಕೊಳ್ಳುತ್ತೆ. ಜೊತೆಗೆ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲ್, ದಿನನಿತ್ಯ ಅರ್ಧ ಗಂಟೆ ಧ್ಯಾನ ಮಾಡ್ಬಿಟ್ರೆ, ಕಣ್ಣು ಮುಚ್ಕೊಂಡು ಆ ಒಂದು ಉಸಿರಾಟದ ಮೇಲೆ ಮಾತ್ರ ಗಮನ, ಉಸಿರಾಟದ ಮೇಲೆ ಗಮನ ಕೊಡಕ್ ಆಗ್ತಿಲ್ಲ, ಓಕೆ, ಕಣ್ಣು ಮುಚ್ಚಿದ ತಕ್ಷಣ ನಿಮ್ಗೆ ಕಾಣೋದೇನು, ಕತ್ತಲು ಕಾಣುತ್ತೆ. ಆ ಕತ್ತಲು ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು, ಆ ಕತ್ತಲನ್ನೇ ಯಾವ್ದಾದ್ರೂ ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂತದ್ದೇ ಧ್ಯಾನ. ಅದ್ರ ಮಾಡ್ತಿದೀವ? ಇಲ್ಲ. ಆದ್ರೆ ಮೊಬೈಲ್ ನಮ್ಮ ಮಾತ್ರ ನಾವ್ ಹೆಂಗ್ ಮಾಡ್ತಿದೀವಿ ಫ್ರೆಂಡ್ಸ್? ಇವತ್ತು ಮೊಬೈಲ್ ಇಂದಾನೇ, ಇವತ್ತು ಮೊನ್ನೆ ರೀಸೆಂಟ್ ಆಗಿ ಸರ್ವೆ ಬಂತು, 3.7% ಓಕೆ, ಇವತ್ತು ಆಲ್ರೆಡಿ ಮೊಬೈಲ್ ರೇಡಿಯೇಷನ್ಸ್ ಇಂದ ಅಂಡ್ ಮೊಬೈಲ್ ನ ಇವತ್ತೇನು ಬೆಳಕೇನ್ ಬರ್ತಿರುತ್ತಲ್ಲ, ಇವತ್ತು ಲೈಟ್ ಆಫ್ ಮಾಡ್ಕೊಂಡು ನಾವು ಮೊಬೈಲ್ ನೋಡ್ತಿರ್ತೀವಿ, ಆತರ ನೋಡ್ತಿದ್ದಾಗ ಕಣ್ಣಿಗೆ ನೇರವಾಗಿ ವಿಕಿರಣಗಳು ಬೀಳ್ತಿರೋದ್ರಿಂದ ಅದು ಕೂಡ ಕಾರಣ ಮೊಬೈಲ್ ನಿಂದ. ಇವತ್ತು ಕಣ್ಣುಗಳು ಕೂಡ ಕಳ್ಕೊಳ್ತಿದ್ದಾರೆ ಜನ, ಕುರುಡುತನ ಅನುಭವಿಸ್ತಾ ಇದಾರೆ.
ಹಂಗಾಗಿ ವೆರಿ ಇಂಪಾರ್ಟೆಂಟ್ ನೋಡಿ. ನೇರಳಾತೀತ ಅಂದ್ರೆ ಯು ವಿ ರೇಸ್ ಅಂತ ಹೇಳ್ತೀವಿ. ಯು ವಿ ರೇಸ್ ಆಗ್ಬೋದು, ಹೊಗೆ ಮತ್ತೆ ಇತರ ಪರಿಸರ ಮಾಲಿನ್ಯಕಾರಕಗಳಿಗೆ ಇದು ಕೂಡ ಕಾರಣ ಅಂತ ಹೇಳ್ತಾರೆ. ಒಡ್ಡಿಕೊಳ್ಳೋದ್ರಿಂದ ಕಾಲಾಂತರದಲ್ಲಿ ಕಣ್ಣುಗಳು ಹಾನಿಗೊಳಗಾಗ್ಬೋದು ಅಂತ ನೋಡ್ಬೋದು. ಬಳ್ಳಾರಿ ಭಾಗ, ಕೊಪ್ಪಳ ಭಾಗ, ಓಕೆ, ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಏರಿಯಾಗಳಿವೆಲ್ಲ ಕೂಡ. ಓಕೆ, ಈ ಏರಿಯಾದಲ್ಲಿ ಇವತ್ತು ನೋಡ್ಬೋದು ಕೊಡ್ತೀನಿ. ಓಕೆ, ಈ ಭಾಗದಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಪೊಲ್ಯೂಷನ್. ಯಾಕೆ? ಫ್ಯಾಕ್ಟ್ರಿ ವೇಸ್ಟ್, ಅದೇ ತರ ಅಲ್ಲಿ ವಾಯು ಮಾಲಿನ್ಯ ಸಿಕ್ಕಾಪಟ್ಟೆ. ಅದರಿಂದ ಏನಾಗ್ತಿದೆ ಅಂದ್ರೆ ಕಣ್ಣುಗಳು ಬೇಗ ಹಾಳಾಗ್ಬೋದು ಪರಿಸರ ಮಾಲಿನ್ಯದಿಂದ. ಗ್ಲೂಕೋಮಾ, ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೆಲವು ವಯಸ್ಸಾಯ್ತಪ್ಪ ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ತಾರೆ. ಆರೋಗ್ಯ ಪರಿಸ್ಥಿತಿಗಳು, ಮಧುಮೇಹ ಮತ್ತೆ ಅಧಿಕ ರಕ್ತದೊತ್ತಡ ಸೇರಿದಂತೆ ಕೆಲವು ಆರೋಗ್ಯ ಪರಿಸ್ಥಿತಿಗಳು ನಿಮ್ಮ ದೃಷ್ಟಿಗೆ ಪರಿಣಾಮ ಬೀರಬಹುದು. ಹೌದು, ತುಂಬಾ ಇವತ್ತು ನೋಡ್ಬೋದು. ಸರ್ ಶುಗರ್ ಇತ್ತು, ನನಗೆ ಕಣ್ಣು ಯಾಕೋ ಸ್ವಲ್ಪ ಪೊರೆ ಬಂದದ್ ಸರ್, ಕಣ್ಣಿನ ಪೊರೆ ಬಂತು ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರು ಏನ್ ಹೇಳ್ತಾರೆ, ಶುಗರ್ ಬಂದಿದ್ದಕ್ಕೆ ನನಗೆ ಮತ್ತೊಂದ್ ಏನಾಯ್ತು ಅಂದ್ರೆ ಏನೇನೋ ಸಮಸ್ಯೆ ಬಂತು ಅಂತ ಹೇಳ್ತಾರೆ. ಕರೆಕ್ಟ್. ಶುಗರ್ ಬಂದ ತಕ್ಷಣ ಫಸ್ಟ್ ಸಾಫ್ಟ್ ಅಂಡ್ ಸ್ಮೂತ್ ಪಾರ್ಟ್ ಯಾವ್ದು ಬಾಡಿನಲ್ಲಿ? ಕಣ್ಣು. ಫಸ್ಟ್ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. BP ಅಥವಾ ಶುಗರ್ ಫಸ್ಟ್ ಎಫೆಕ್ಟ್ ಆಗೋದೇ ಕಣ್ಣಿಗೆ. ಓಕೆ, ಓಕೆ, ಕಣ್ಣಿಗೆ ಫಸ್ಟ್ ಎಫೆಕ್ಟ್ ಆಗುತ್ತೆ. ಸಾಫ್ಟ್ ಅಲ್ಲ ಅದು, ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಅವಾಗಲೇ ನಾವು ಎಚ್ಚೆತ್ಕೋಬೇಕು. ಅದಿನ್ನೂ ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೂ ಸಾಫ್ಟ್ ಆಗಿರೋದೇನು? ಅಂಡ್ ಎನಿ ಟೈಮ್ 24/7 ಓಕೆ ಕೆಲಸ ಮಾಡ್ತಿರೋದು ಯಾವ್ದು? ಎಲ್ಲ ಪಾರ್ಟ್ ಕೆಲಸ ಮಾಡುತ್ತೆ, ಆದ್ರೆ ಮೈನ್ ಆಗಿ ನಮ್ಮ ಹಾರ್ಟ್ಗೆ ಎಫೆಕ್ಟ್ ಹೊಡಿಯುತ್ತೆ. ಅದಿನ್ನೂ ಜಾಸ್ತಿ ಆದ್ರೆ ಏನಾಗುತ್ತೆ? ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೇನೆ ನಾವ್ ಏನೇ ಮಾಡ್ತೀವಂದ್ರು ಕೂಡ ಫಸ್ಟ್ ಸ್ಮೂತ್ ಅಂಡ್ ಸಾಫ್ಟ್, ಓಕೆ, ಈ ಪೊರೆ ಈ ಕಣ್ಣಿಗೆ ಬರ್ತಿರುತ್ತಲ್ಲ ಅದನ್ನ ಕಾಪಾಡ್ಬೇಕು. ಇದರಿಂದ ಕೂಡ ಇವತ್ತು ಕಣ್ಣಿಗೆ ದೃಷ್ಟಿ ಇವತ್ತು ಆಗ್ಬೋದು ಅಂತ ಹೇಳ್ತಾರೆ. ಮತ್ತೆ ಆಹಾರ, ನಾವು ತಗೊಳ್ತಕ್ಕಂಥ ಆಹಾರ ಏನ್ ತಗೊಳ್ತೀವಿ? ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ ಬಿಟ್ರೆ ಇನ್ನೇನ್ ತಗೊಂತೀವಿ ಹೇಳಿ? ಮೇನ್ ಕಣ್ ಚೆನ್ನಾಗಿರ್ಬೇಕು, DHA, ವಿಟಮಿನ್ ಎ ಚೆನ್ನಾಗಿರ್ಬೇಕು, ಜೊತೆಗೆ ಪ್ರೋಟೀನು, ವಿಟಮಿನ್, ಮಿನರಲ್ಸ್ ಇದೆಲ್ಲ ಯಥೇಚ್ಛವಾಗಿರ್ತಕ್ಕಂಥ ಒಳ್ಳೆ ಅಂಶಗಳನ್ನ ತಿನ್ಬೇಕು. ಅದೇ ಹೇಳ್ತಾ ಇದ್ದೆ ನೋಡಿ, ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಹೆಚ್ಚಿನ ಆಹಾರವನ್ನ ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದು ಕಣ್ಣುಗಳ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಾವು ತಿಂತಕ್ಕಂಥ ಫುಡ್ ಅಲ್ಲಿ ಎಕ್ಸಾಕ್ಟ್ ಹೇಳ್ಬೇಕು ಅಂದ್ರೆ ಇವತ್ತು ನ್ಯೂಟ್ರಿಷನ್ ಇವತ್ತು ಫುಡ್ ಅಂತ ಹೇಳ್ತೀವಿ. ಪೌಷ್ಟಿಕ ಆಹಾರದ ಕೊರತೆ ಇದೆ ನಮ್ಗೆ. ಆ ಪೌಷ್ಟಿಕ ಆಹಾರದ ಕೊರತೆಯಿಂದಾನೆ ಏನ್ ತಿಂತೀವಿ? ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ ತಿಂತೀವಿ. ಅದೇ ರೊಟೀನ್ ಮಾಡ್ತೀವಿ. ತರಕಾರಿಗಳು ಜಾಸ್ತಿ ಆಗ್ತಿದ್ಯಾ? ಇಲ್ಲ. ವೀಕ್ಲಿ ಒನ್ಸ್ 2 ಟೈಮ್ ಗ್ಯಾರಂಟಿ ನಾನ್ ವೆಜ್ ಅದು ಮತ್ತೊಂದು ತಗೊಂತೀರಾ, ಅದು ಬೇಡ ಅಂತ ಹೇಳಲ್ಲ, ಬಟ್ ಅದು ಡೇಂಜರ್ ಹೆಚ್ಚು ತಗೊಳ್ಳೋದ್ರಿಂದ. ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಯೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹೆಚ್ಚೆಚ್ಚು ತರಕಾರಿ ತುಂಬ್ತಾ ಇದೆಯಾ ನೋಡಿ ಮನೆಯಲ್ಲಿ. ಓಕೆ, ಇದು ಕೂಡ ಪರಿಣಾಮ ಬೀರುತ್ತೆ. ಅದಕ್ಕೇನೆ ಇನ್ನೇನ್ ಸಿಗುತ್ತೆ? ಅಂಡ್ ನೆಕ್ಸ್ಟ್ ತೆಗೆದುಕೊಳ್ಳುವ ಹೆಚ್ಚು ಮುಖ್ಯವಾಗುತ್ತಿದೆ, ತೆಗೆದುಕೊಳ್ಳುತ್ತಿರುವುದು ಹೆಚ್ಚು ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ನಾವೇನ್ ತಗೊಳ್ತಿದೀವಿ ಅದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಕಣ್ಣುಗಳು ಸರಿಯಾದ ಕಣ್ಣಿನ ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಹೆಚ್ಚುವರಿ ಮುನ್ನೆಚ್ಚರಿಕೆಗಳು ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಕಾಪಾಡ್ಕೋಬೇಕು, ಅದರಿಂದ ಹೆಂಗೆ ನಾವು ದೃಷ್ಟಿನ ಆರೋಗ್ಯನ ಕಾಪಾಡ್ಬೋದು ಅನ್ನೋದಕ್ಕೆ ಅದಕ್ಕೆ ನಿಮಗೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಬೌದ್ಧಿಕ ಅದಕ್ಕೋಸ್ಕರ ಪ್ರಾರಂಭಿಸ್ತಿದ್ದಾರೆ, ಅಂದ್ರೆ ಅದಕ್ಕೆ ಲಾಂಚ್ ಮಾಡ್ತಿದ್ದಾರೆ. ಅದೇನಪ್ಪಾ ಅಂದ್ರೆ ವೆಲ್ ವಿಷನ್ ಹೆಲ್ತ್ ಅಂತ. ಓಕೆ, ಇದು ನೋಡಿ ಕಣ್ಣಿನ ಕಾರ್ಯ ಮತ್ತು ಸಾಮಾನ್ಯ ಆರೋಗ್ಯಕ ದೃಷ್ಟಿಯನ್ನ ಬೆಂಬಲಿಸುವ ಪದಾರ್ಥಗಳೊಂದಿಗೆ ಸುಧಾರಿತ ಸೂತ್ರ ಅಂತ ಹೇಳ್ತಾರೆ. ಗುಡ್ ಹೆಲ್ತ್ ನಿಮ್ಮ ಕೈಯಲ್ಲಿ ನೋಡ್ಬೋದು. ನೋಡಿ ಇಷ್ಟೆಲ್ಲ ನೋಡ್ತಾ ಬಂದ್ರಿ ನೀಡ್ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತು ಅಂತ. ಹಂಗೇನೆ ಈ ವಿಷನ್ ಹೆಲ್ತ್ ಕಂಪ್ಲೀಟ್ ಕಣ್ಣಿಗೆ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಏನಿದೆ ಇದರಲ್ಲಿ? ಲುಟಿನ್, ಓಕೆ, ಜಿಗ್ಜಾಂತಿನ್, ವಿಟಮಿನ್ ಎ ಮತ್ತೆ ಫ್ಲಾಕ್ಸ್ ಸೀಡ್ಸ್ ಎಣ್ಣೆಗಳೊಂದಿಗೆ ರೆಡಿ ಆಗಿರ್ತಕ್ಕಂಥದ್ದು. ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಯಾವ್ದು? ಫ್ಲಾಕ್ಸ್ ಆಯಿಲ್ ಅಂತ ನಮ್ಮ ಹತ್ರ ಇದೆ, ಅಗಸೆ ಬೀಜ, ಇದರಿಂದ ರೆಡಿ ಆಗಿರ್ತಕ್ಕಂಥದ್ದು. ಇದು ಕಣ್ಣಿನ ಕಾರ್ಯ ಮತ್ತು ಸಾಮಾನ್ಯ ಆರೋಗ್ಯಕರ ದೃಷ್ಟಿಯನ್ನ ಬೆಂಬಲಿಸುತ್ತೆ, ಅಡ್ವಾನ್ಸ್ ಫಾರ್ಮುಲಾ ಹೊಂದಿರುತ್ತೆ ಅಂತ ಹೇಳ್ತಾರೆ. ಕಣ್ಣಿನ ಕಾರ್ಯ ಮತ್ತೆ ಸಾಮಾನ್ಯ ಆರೋಗ್ಯಕರ ದೃಷ್ಟಿನ ಬೆಂಬಲಿಸೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ವೆಲ್ ವಿಷನ್ ಹೆಲ್ತ್ ಶಕ್ತಿಯುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳ ಸಮ್ಮಿಶ್ರಣವಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಒಳ್ಳೆ ಗಿಡಮೂಲಿಕೆಯಿಂದ ರೆಡಿ ಆಗಿರುತ್ತೆ. ಆ ಫಾರ್ಮುಲಾ ಏನೇನಂತ ನಿಮ್ಗೆ ಗೊತ್ತಾಗಿದೆ.
ಕಣ್ಣಿನ ಆರೋಗ್ಯ ಮತ್ತೆ ಸಾಮಾನ್ಯ ದೃಷ್ಟಿಯನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಈ ಪದಾರ್ಥಗಳು ನೀಲಿ ಬೆಳಕು ಮತ್ತು ಪ್ರಜ್ವಲಿಸುವ ಅಪಾಯಕಾರಿ ಪರಿಣಾಮಗಳಿಂದ ನಿಮ್ಮ ಕಣ್ಣುಗಳನ್ನ ಕಾಪಾಡುತ್ತೆ ಮತ್ತೆ ದೃಷ್ಟಿ ತೀಕ್ಷ್ಣತೆಯನ್ನ ಕೂಡ ಹೆಚ್ಚಿಸುತ್ತೆ. ತುಂಬಾ ಚೆನ್ನಾಗಿ ಓಕೆ. ತೀಕ್ಷ್ಣತೆ ಅಂದ್ರೆ ಏನ್ ಮಾಡ್ಬೋದು? ಐ ಸೈಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ತುಂಬಾ ಜನ. ಆ ಸೈಟ್ ಪ್ರಾಬ್ಲಮ್ ಎಷ್ಟೋ ಜನ ಇದನ್ನ ತಗೊಂಡಾಗ ಐ ಸೈಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕೂಡ ಕ್ಲಿಯರ್ ಆಗಿದೆ. ಓಕೆ. ಅದೇ ತರ ಇವತ್ತು ಸಾಕಷ್ಟು ಬ್ಲೂ ರೇಡಿಯೇಷನ್ಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಕಾಪಾಡುತ್ತೆ. ಅಂಡ್ ಇನ್ನೊಂದು ಹೇಳ್ತಾರೆ, ಪ್ರಜ್ವಲಿಸ್ತಕ್ಕಂಥ ಸೂಕ್ಷ್ಮತೆಯನ್ನ ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸೂಕ್ಷ್ಮತೆ ಕಡಿಮೆ ಮಾಡ್ಲಿಕ್ಕೂ ಕೆಲಸ ಮಾಡುತ್ತೆ. ಪದಾರ್ಥಗಳ ಪ್ರಯೋಜನ ಚೆನ್ನಾಗಿ ದೃಷ್ಟಿ ಆರೋಗ್ಯ ಹೆಂಗ್ ಕಾಪಾಡ್ಕೋಬಹುದು ಅನ್ನೋದಕ್ಕೆ ಎಕ್ಸಾಂಪಲ್. ಆಕ್ಸಿಡೇಟಿವ್ ಹಾನಿಯಿಂದ ಕಣ್ಣುಗಳನ್ನ ರಕ್ಷಿಸಲು ಸಹಾಯ ಮಾಡುತ್ತೆ ಮತ್ತು ಜೀವಕೋಶಗಳನ್ನ ರಕ್ಷಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಆಕ್ಸಿಡೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಲ್ಲ, ಅದರಿಂದ ಜಾಸ್ತಿ ಇವತ್ತು ಕಣ್ಣನ್ನ ಕಾಪಾಡೋದ್ರ ಜೊತೆಗೆ ಅದರ ಸೆಲ್ಸ್ ಅನ್ನ ಕೂಡ ರಕ್ಷಣೆ ಮಾಡುತ್ತೆ. ಕಣ್ಣಲ್ಲಿರುವಂತ ಸೆಲ್ಸ್ ಅನ್ನ ಕಾಪಾಡುತ್ತೆ. ಜೊತೆಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಯುವಿ ಬೆಳಕು ಅಂತ ಹೇಳ್ತಾರೆ, ಅದರಿಂದ ಆಕ್ಸಿಡೇಟಿವ್ ಒತ್ತಡದಿಂದ ಕೂಡ ಕಾಪಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತಾರೆ ಅದರಿಂದ. ನೆಕ್ಸ್ಟ್ ವಯಸ್ಸಿಗೆ ಸಂಬಂಧ ಇರ್ತಕ್ಕಂಥ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತಾರೆ. ವಯಸ್ಸಾಗ್ತಾ ಆಗ್ತಾ ಕಣ್ಣಿನ ಸೂಕ್ಷ್ಮತೆ ಕಡಿಮೆ ಆಗ್ತಿರತ್ತೆ, ಗ್ಲಾಸ್ಗಳು ಜಾಸ್ತಿ ಬರ್ತಿರತ್ತೆ, ಅದ್ರನ್ನ ಕಾಪಾಡುತ್ತೆ. ಒಣ ಕಣ್ಣು ಅಂದ್ರೆ ಕಣ್ಣಲ್ಲಿ ನೀರೇ ಇರಲ್ಲ, ಒಂಥರ ಡ್ರೈನೆಸ್ ಜಾಸ್ತಿ ಫೀಲ್ ಆಗ್ತಿರುತ್ತೆ. ಆ ಡ್ರೈನೆಸ್ ಜಾಸ್ತಿ ಆಗಿರೋದು ಮತ್ತೆ ಕಿರಿಕಿರಿ ಆಗೋದು, ಉರಿ ಜಾಸ್ತಿ ಆಗೋದು, ಉರಿಯೂತ ಆಗ್ತಕ್ಕಂಥದ್ದು, ಇದೆಲ್ಲ ಕೂಡ ಕಣ್ಣಿನ ಒಂದು ಇದನ್ನು ಕೂಡ ಕಾಪಾಡ್ತಾ ಹೋಗುತ್ತೆ. ಅಂಡ್ ಮತ್ತೆ ಕೆಂಪು ಮತ್ತೆ ತುರಿಕೆ ಕಣ್ಣುಗಳು, ತುಂಬಾ ಜನಕ್ಕೆ ರೀಸೆಂಟ್ ಆಗಿ ಇದೇನೇನೋ ಬಂತು, ಬೇರೆ ಬೇರೆ ಪ್ರಾಬ್ಲಮ್ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೆಲ್ಲದನ್ನು ಕೂಡ ಇದನ್ನ ಕಂಟಿನ್ಯೂ ಮಾಡೋದ್ರಿಂದ ಅದ್ ಯಾವುದೇ ಸಮಸ್ಯೆಗಳು ಬರ್ದಂಗೆ ಕಾಪಾಡುತ್ತೆ. ಒಟ್ಟಾರೆ ವಿಟಮಿನ್ ಎ ಮತ್ತೆ ಇ ಮತ್ತೆ ಜೊತೆಗೆ ಒಂದು ಮಿನರಲ್ಸ್, ತಾಮ ಮತ್ತೆ ಸತುವು 50% ಗಿಂತ ಹೆಚ್ಚು RDA, ಓಕೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಆ ಒಂದು ಇದರಿಂದ ರೆಡಿ ಆಗಿರ್ತಕ್ಕಂಥದ್ದು. ಪ್ರಮುಖ ಪದಾರ್ಥಗಳು ಮತ್ತೆ ಪ್ರಯೋಜನಗಳು ಅಂತ ಬಂದಾಗ ಲುಟಿನ್ ಅಂತ ಹೇಳ್ತೀವಿ. ಏನು ಕೆಲಸ ಮಾಡುತ್ತೆ ಲುಟಿನ್ ಅಂತಕ್ಕಂಥದ್ದು? ಓಕೆ, ಶಕ್ತಿಯುತ ಕಣ್ಣಿನ ವಿಟಮಿನ್ ಆಗಿರುತ್ತೆ ಇದು ಅಂತ ಹೇಳ್ತಾರೆ. ಕಣ್ಣಿಗೆ ಬೇಕೇ ಬೇಕಾಗಿರ್ತಕ್ಕಂಥ ವಿಟಮಿನ್ ಇದು. ಹೇಳ್ಬೇಕು ಅಂದ್ರೆ ಸೂರ್ಯನ ಬೆಳಕಿನಿಂದ ಉಂಟಾಗ್ತಕ್ಕಂಥ ಹಾನಿಯಿಂದ ಕಣ್ಣುಗಳನ್ನ ರಕ್ಷಿಸುತ್ತೆ. ಇವತ್ತು ಸೂರ್ಯನಿಂದ ಒಳ್ಳೊಳ್ಳೆ ರೇಸ್ ಬರ್ತಾ ಇದೆ, ಅದ್ ನಮಗ್ ಗೊತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಈಗೇನು ಸೂರ್ಯ ಹುಟ್ಟಬೇಕಾದ್ರೆ ಆ ಟೈಮ್ ವಿಟಮಿನ್ ಡಿ ಸಿಗುತ್ತೆ, ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ, ಇವತ್ತು ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ. ಒಟ್ಟಾರೆ ಆರೋಗ್ಯಕ್ಕೆ ಬೇಕೇ ಬೇಕು ಅಂತ ನಾವು ಅದನ್ನ ಕಾಯಿಸ್ತೀವಿ. ಆದ್ರೆ ಸೂರ್ಯನಿಂದ ತುಂಬಾ ಇವತ್ತು ನಮಗೆ ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂತ ಇವತ್ತು ರೇಸ್ ಎಲ್ಲ ಕೂಡ ಉತ್ಪತ್ತಿ ಆಗ್ತಿರತ್ತೆ, ಅದ್ರಿಂದ ಕಾಪಾಡುತ್ತೆ ಮೊದಲನೇದಾಗಿ. ಜೊತೆಗೆ ವಯಸ್ಸಿಗೆ ಸಂಬಂಧ ಇರ್ತಕ್ಕಂಥ ದೃಷ್ಟಿ ದುರ್ಬಲತೆ ಅಂತ ಹೇಳ್ತಾರೆ. ವಯಸ್ಸಿಗೆ ಈಗ ಏನಂತಂದ್ರೆ ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾನು ಅವಾಗ್ಲೂ ಹೇಳಿದೆ, ಅದರ ಒಂದು ದುರ್ಬಲತೆ, ವೀಕ್ನೆಸ್ ಅದನ್ನು ಕಾಪಾಡುತ್ತೆ. ದೃಷ್ಟಿ ತೀಕ್ಷ್ಣತೆಯನ್ನು ಕೂಡ ಜಾಸ್ತಿ ಮಾಡ್ಲಿಕ್ಕೆ, ಕಾಪಾಡೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ರಾತ್ರಿ ದೃಷ್ಟಿ ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಪ್ರಜ್ವಲಿಸುವ ಸೂಕ್ಷ್ಮತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬಾ ಜನಕ್ಕೆ ರಾತ್ರಿ ಗುರುಡುತನ ಅಂದ್ರೆ ഇരുಳು ಗುರುಡುತನ ಅಂತ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದ್ ಫಿಲಂ ಅಲ್ಲಿ ಏನದು, ಓಕೆ, ನಿಮ್ಗೆಲ್ಲ ಆಲ್ರೆಡಿ ಕ್ಲಾರಿಟಿ ಗೊತ್ತಾಗಿದೆ. ಮೈಸೂರು ಲೋಕೇಶ್ ಒಂದು ಇದರಲ್ಲಿ 1, 2, 3 ಮಂಚ ಅಥವಾ ಈ ತರ ಬಾತ್ರೂಮ್ ಈ ತರದೆಲ್ಲ ನೋಡ್ತಿರ್ತಾರೆ. ಅಂದ್ರೆ ಅರ್ಥ ಏನು, ಅವ್ರಿಗೆ ಕಾಣಲ್ಲ. ಸೊ ಆ ತರದನ್ನ ಕೂಡ ಮೇಜರ್ ಆಗಿ ಕಾಪಾಡುತ್ತೆ ಇದನ್ನ ಕಂಟಿನ್ಯೂ ಮಾಡ್ತಿರೋದ್ರಿಂದ. ಉರಿಯೂತವನ್ನ ಕಡಿಮೆ ಮಾಡುತ್ತೆ, ಕಡಿಮೆ ಮಾಡೋ ಮೂಲಕ ಕಣ್ಣುಗಳಿಗೆ ರಕ್ತದ ಹರಿವನ್ನ ಕೂಡ ಹೆಚ್ಚಿಸೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಟ್ಟಾರೆ ಕಣ್ಣಿನ ಆರೋಗ್ಯನ ಸುಧಾರಿಸುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ, ಎಷ್ಟು ಒಂದು ಯುನೀಕ್ ಆಗಿರ್ತಕ್ಕಂಥ ಕಂಪನಿ ಬಿಟ್ಟಿದೆ ಸಮೀರ್ ಮೋದಿ ಸರ್. ಯಾಕೆ ಅಂತಂದ್ರೆ ಇವತ್ತಿನ ಜನಗಳಿಗೆ ಸಂಭಾವ್ಯ ಬಳಕೆದಾರರು ಮತ್ತೆ ಸೂಚಿಸಿದ ಬಳಕೆ ಅಂತ ಹೇಳ್ತಾರೆ. ಟಿವಿ ವಿಷನ್ ಹೆಲ್ತ್ ಅನ್ನ ಬಳಸಬಹುದು ಯಾರ್ಯಾರು ಅಂತ. ಟಿವಿ, ಮೊಬೈಲು, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಇತ್ಯಾದಿಗಳಲ್ಲಿ ದೀರ್ಘಾವಧಿಯ ಸಮಯವನ್ನು ಕಳೆಯೋದ್ರಿಂದ ದೃಷ್ಟಿ ದೋಷವಿರುವ ಜನರು, ಓಕೆ, ಇವತ್ತು ನೋಡ್ಬೋದು, ನಾನು ಅವಾಗ್ಲೇ ಹೇಳಿದೆ, ಟಿವಿ ಆಗ್ಬೋದು, ಈ ತರದೆಲ್ಲ ಕೂಡ ಓಕೆ ಎಲೆಕ್ಟ್ರಾನಿಕ್ ಗೂಡ್ಸ್ ನ ಜಾಸ್ತಿ ಬಳಕೆ ಮಾಡ್ತಕ್ಕಂಥವ್ರು, ಓಕೆ, ಒಟ್ಟಾರೆ ಒಣ ಕಣ್ಣುಗಳು, ಕಿರಿಕಿರಿ ಆಗೋದು, ತುರಿಕೆ ಮತ್ತೆ ಉರಿಯೂತ ಆಗ್ತಕ್ಕಂಥದ್ದು, ಈ ತರ ಜಾಸ್ತಿ ಹೊಂದಿರ್ತಕ್ಕಂಥವ್ರಿಗೆ, ಮೊಸರು ಕಾಣ್ತಿದೆ ಅಂತಕ್ಕಂಥವ್ರು, ಕನ್ನಡಕ ಬಳಸೋದು ಅಂತವ್ರಿಗೂ ಕೂಡ, ಮತ್ತೆ ಕಣ್ಣಿನ ಯೋಗಕ್ಷೇಮ ಮತ್ತೆ ಫಿಟ್ನೆಸ್ ಆಗಿರೋದಕ್ಕೆ ಕೆಲಸ ಮಾಡುತ್ತೆ. ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಊಟದೊಂದಿಗೆ ಅಥವಾ
ಆರೋಗ್ಯ ವೃತ್ತಿಪರರ ನಿರ್ದೇಶನ ಇವತ್ತೇನ್ ಹೇಳ್ತಿದ್ದಾರೆ, ಪ್ರತಿದಿನ ಒಂದು ಸಾಫ್ಟ್ ಜೆಲ್ಸ್ ಅನ್ನ ಬಳಸಬೇಕು, ಬೆಳಗ್ಗೆ ಒಂದು ತಗೋಬೇಕು ಅಂತ ಹೇಳ್ತಾರೆ. ಓಕೆ, ಇದು MRP ಬಂದು 999 ರೂಪಾಯಿ ಇದೆ, DP ಬಂದು 833 ರೂಪಾಯಿ ಇದೆ ಕಾಸ್ಟ್. ಓಕೆ, PV 20 PV ನೀವು ಕಂಪನಿ ಕೊಡ್ತಾ ಇದೆ. ಓಕೆ, ಇದರಲ್ಲಿ 30 ಟ್ಯಾಬ್ಲೆಟ್ಸ್ ಇರುತ್ತೆ. ಇದು ಮೈನ್ ಆಗಿ ವಿಷನ್ ಹೆಲ್ತ್. ಓಕೆ, ಈ ವಿಷನ್ ಹೆಲ್ತ್ ಬಗ್ಗೆ ಜಸ್ಟ್ ರಿಸಲ್ಟ್ ಇದೆ, ಆ ರಿಸಲ್ಟ್ ಏನಂತ ಕೂಡ ನಾನು ಡೀಟೇಲ್ಸ್ ಕೊಡ್ತೀನಿ. ಅಂಡ್ ಜಸ್ಟ್ ಇದೊಂದ್ 2 ನಿಮಿಷ ಮುಗಿಸ್ಬಿಡ್ತೀನಿ. ಓಕೆ, ಅದಕ್ಕೋಸ್ಕರನೇ ಮತ್ತೆ ಇನ್ನೊಂದು ರಿಲೇಟೆಡ್ ಆಗ್ಬಿಟ್ಟಿದ್ದಾರೆ, ಶಾರ್ಪ್ ಐ ಗಮ್ಮಿ ಅಂತ. ಅಂದ್ರೆ ಕಣ್ಣಿನ ಸೂಕ್ಷ್ಮತೆ ಜಾಸ್ತಿ ಮಾಡ್ಲಿಕ್ಕೆ ಶಾರ್ಪ್ ಐ ಗಮ್ಮೀಸ್ ಅಂತ ಇದೆ. ಅದು ಲುಟಿನ್ನು, ಅಸ್ಟ್ರಾಕ್ಸಾಂತಿನ್ ಮತ್ತೆ ಇದು ಕೂಡ ಜೀಗ್ಸಾಂತಿನ್ ಮತ್ತೆ DH ಗಳ ಒಂದು ಸಾರದಿಂದ ರೆಡಿ ಮಾಡಿರ್ತಕ್ಕಂಥ ಒಂದು ಗಮ್ಮಿ ಅಂತ ಹೇಳ್ತಾರೆ. ಇದು ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಸಸ್ಯಾಹಾರಿ, ಯಾವುದೇ ಕಾರಣಕ್ಕೂ ಇದಿಲ್ಲ, ಜಿಲಾಟಿನ್ ಮುಕ್ತ. ತುಂಬಾ ಜನ ಏನಾಗ್ತದೆ, ಚಾಕ್ಲೇಟ್ಸ್ ಅಥವಾ ಬಬ್ಲ್ ಗಮ್, ಚ್ವಿಂಗಮ್ ಅಲ್ಲಿ ಜಿಲಾಟಿನ್ ಜಾಸ್ತಿ ಇರುತ್ತೆ, ಅದು ಮತ್ತೆ ಸೋಯಾ ಇರಲ್ಲ ಇದರಲ್ಲಿ. ಮತ್ತೆ ಕಾಯಿ ರಹಿತ, ನಟ್ ಫ್ರೀ ಅಂತ ಹೇಳ್ತಾರೆ, ಕೃತಕ ಬಣ್ಣ ಹಾಕಿರೋದೇ ಇಲ್ಲ. ತುಂಬಾ ಜನ ಈ ಬಣ್ಣಗಳು ಕೇಳ್ತಾರೆ, ಓಕೆ, ಡಿಸೈನ್ ಬಣ್ಣಗಳು ಈ ತರದ್ದೆಲ್ಲ ಇರಲ್ಲ. ಸ್ಟ್ರಾಬೆರಿ ಮಿಕ್ಸ್ ಫ್ಲೇವರ್ ಇಂದ ರೆಡಿ ಆಗಿರ್ತಕ್ಕಂಥದ್ದು. ಯುರೋಪ್ ಮತ್ತೆ ಅಮೆರಿಕ ಇವತ್ತು ಎಕ್ಸ್ಪರ್ಟ್ಸ್ ಇಂದ ರೆಡಿ ಆಗಿರ್ತಕ್ಕಂಥ ಗಮ್ಮಿ ಅಂತ ಹೇಳ್ತಾರೆ. ಪ್ರಯೋಜನಗಳಂತಂದ್ರೆ ನಾನು ಅವಾಗ ಹೇಳಿದೆ, ಸೂರ್ಯನ ಕಿರಣಗಳ ಹಾನಿಯಿಂದ ಕಣ್ಣಿನ ಅಂಗಾಂಶಗಳನ್ನು ರಕ್ಷಣೆ ಮಾಡುತ್ತೆ. ಆಸ್ಟ್ರಾಕ್ಸಾಂತಿನ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ, ಉತ್ಕರ್ಷಣ ಇರೋದು ಕೆಲಸ ಮಾಡುತ್ತೆ. ಒಟ್ಟಾರೆ ಕಣ್ಣಿನ ಆರೋಗ್ಯನ ಕೂಡ ತುಂಬಾ ಚೆನ್ನಾಗಿ ಒಂದು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಕಣ್ಣಿನ ಫಿಲ್ಟರ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಫಿಲ್ಟರ್ ಆಗಿ ಕಾರ್ಯನಿರ್ವಹಿಸಿ ವಯಸ್ಸಿಗೆ ಸಂಬಂಧಿಸಿದ ದೃಷ್ಟಿ ದೋಷವನ್ನ ಕೂಡ ಇವತ್ತು ದೃಷ್ಟಿ ನಷ್ಟವನ್ನು ಕೂಡ ಕಮ್ಮಿ ಮಾಡುತ್ತೆ. ಕಣ್ಣಿನ ಆಯಾಸ ಮತ್ತೆ ಒಣ ಕಣ್ಣುಗಳ ಕಾರಣಗಳ ಒಂದು ಹಾನಿಯಿಂದ ಕೂಡ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರತಿದಿನ 2 ಗಮ್ಮಿಗಳು, ಬೆಳಿಗ್ಗೆ ಮತ್ತೆ ರಾತ್ರಿ ಅಥವಾ ಯಾವಾಗಾದ್ರೂ ಪ್ರತಿದಿನ 2. ಓಕೆ, 5 ವರ್ಷ ಮೇಲ್ಪಟ್ಟವರು ಬಳಕೆ ಮಾಡ್ಬೇಕು. ಇದ್ರಲ್ಲಿ ಟೋಟಲ್ 30 ಇರುತ್ತೆ. ಓಕೆ, ಒಂದು ಅದರ 600 ಸಮಥಿಂಗ್ ಆಗುತ್ತೆ. ಅಂಡ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿರ್ತಕ್ಕಂಥ ಗಮ್ಮಿ. ಇವೆರಡು ಕೊಟ್ಟಿದ್ದೀರಾ ಅಂತಂದ್ರೆ ಪುನಃ ನೀವು ದೃಷ್ಟಿನ ಆ ವ್ಯಕ್ತಿಗಳಿಗೆ ಕೊಡಬಹುದು. ಪುನಃ ನೀವು ಆ ವ್ಯಕ್ತಿಗಳಿಗೆ ದೃಷ್ಟಿ ಕೊಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ನಮ್ಮ ಹತ್ರ ಇರುವಂತ ಈ ಒಂದು ವಿಷನ್ ಹೆಲ್ತ್ ಮತ್ತೆ ಶಾರ್ಪ್ ಐ ಗಮ್ಮೀಸ್. ಅಡಿಷನಲ್ ಮಲ್ಟಿವಿಟಮಿನ್ ಕೊಡ್ತೀರಾ, ನೋ ಪ್ರಾಬ್ಲಮ್. ಓಕೆ, ಇಷ್ಟು ಇವತ್ತಿನ ಒಂದು ಅದ್ಭುತವಾದ ಟ್ರೈನಿಂಗ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಯಾರಾದ್ರೂ ಇದನ್ನ ಬೇರೆ ಯಾವ್ದು ಬೇಡ, ಜಸ್ಟ್ ಇದನ್ನ ತಗೊಂಡು ರಿಸಲ್ಟ್ ಅನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಓಕೆ ಹ್ಯಾಂಡ್ ರೈಸ್ ಮಾಡಿ, ನಾನು ಜಸ್ಟ್ ಅವ್ರಿಗೆ ನಾನು ತಗೊಳ್ತೀನಿ. ಇದನ್ನ ತಗೊಂಡು ಬಳಕೆ ಮಾಡಿ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀನಿ ಅಥವಾ ನಾನು ಬೇರೆಯವ್ರಿಗೆ ಕೊಟ್ಟು ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀನಿ ಇದರಿಂದ ಅಂತಕ್ಕಂಥವ್ರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಇಲ್ಲದ ನಾನು ಹೇಳ್ತೀನಿ, ತುಂಬಾ ಇದೆ ರಿಸಲ್ಟ್ ಹತ್ರ ನಾನು ಹೇಳ್ತೇನೆ. ಗುಡ್ ಮೋದಿಕೆ ಮಾರ್ನಿಂಗ್ ಸರ್. ಎಸ್, ಗುಡ್ ಮೋದಿಕೆ ಮಾರ್ನಿಂಗ್ ಸರ್. ನನ್ನ ಸೆಲ್ಫ್ ಗೆ ಯೂಸ್ ಮಾಡಿದ್ದೀನಿ ಸರ್ ನಾನು. ಸೂಪರ್. ತುಂಬಾ ಸರ್, ಒಂದು 3 months ಯೂಸ್ ಮಾಡಿದೆ ಸರ್ ಅದೆಲ್ಲ ಎಲ್ಲ. ಒಂದು ಒಳ್ಳೆ ರಿಸಲ್ಟ್ನೇ ಸರ್, ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹದ್ದು. ಆಮೇಲೆ ನಮ್ಮ ಸಿಸ್ಟರ್ ಒಬ್ಬರಿಗೆ ಕಣ್ಣಿನ ದೃಷ್ಟಿ ದೋಷ ಇಷ್ಟ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ ಸರ್. ಓಕೆ, ಸೂಪರ್. ಸರ್, ಹೆಂಗಿತ್ತು ಪ್ರಾಬ್ಲಮ್, ಹೆಂಗಾಯ್ತು ಮೇಡಮ್ ಬಳಸಿದಾದ್ಮೇಲೆ? ಸರ್ ಪ್ರಾಬ್ಲಮ್ ಹೆಂಗಿತ್ತು ಅಂತಂದ್ರೆ 3 ತಿಂಗಳಲ್ಲೇ ಕಣ್ಣು ಹೋಗುವಂತ ಪರಿಸ್ಥಿತಿ ಇತ್ತು. ಇವಾಗ ನನಗೆ ಆಗಿರ್ಲಿ, ಅವ್ರು ನಮ್ಮ ಸಿಸ್ಟರ್ಗೆ ಆಗಿರ್ಲಿ, ಅಂತದ್ದು ಒಂದು ಕೆಲವು ದಿವಸದ ಮಟ್ಟಿಗೆ ಮುಂದಕ್ಕೆ ಹೋಯ್ತು ಅಂತ ಕೂಡ ಹೇಳ್ತೀನಿ ಸರ್. ಇದು ಮಾತ್ರ ನಾನು ಹೇಳ್ತೀನಿ, ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಆ ದೃಷ್ಟಿ ದೋಷ ಸ್ಟಾರ್ಟ್ ಆಗಿದ್ದಕ್ಕೆ ನಾವು ತಗೊಂಡಿವಿ. ಆಗೋಕಿನ ಮುಂಚೆ ತಗೊಂಡಿದ್ರೆ ಇನ್ನೂ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್ ಸೂಪರ್. ಹಾ ಸರ್, ಇವಾಗ ಬಂದು ತಿಂಗಳು ದೃಷ್ಟಿ ದೋಷ ಬಂದು 1 ತಿಂಗಳು ಆಯ್ತು. ಅದು ಗೊತ್ತಾಗಿದ ತಕ್ಷಣ ಇದನ್ನ ತಗೊಳಿಕಾಯ್ತು. ತಗೊಂಡಾದ್ಮೇಲೆ ತುಂಬಾ ವರ್ಷಗಳು ಅಂದ್ರೆ ಒಂದು 2 years ವರ್ಗುನು ಏನು ಅಂತ ತೊಂದರೆಗಳು ಆಗ್ಲಿಲ್ಲ. ಅಂದ್ರೆ ನಿವಾರಣೆ ಅನ್ನೋದು ಹೆಂಗ್ ಸಿಕ್ತು ಅನ್ನೋದು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್ ಮೇಡಮ್, ಫ್ಯಾಂಟಾಸ್ಟಿಕ್. ಸ್ಟಾರ್ಟಿಂಗ್ ನೀವು ಬಳಸಿದೀರಾ ನನ್ನ ಜೊತೆಗೆ? ಮಾಡಿದ್ದೀನಿ ಸೂಪರ್, ಥ್ಯಾಂಕ್ ಯು ಮೇಡಮ್, ಗ್ರೇಟ್ ರಿಸಲ್ಟ್. ಎಸ್, ನೋಡಿ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಯೂಸ್ ಮಾಡೋದಂತ. ಎಸ್, ನೆಕ್ಸ್ಟ್ ಯಾರು ಶೇರ್ ಮಾಡ್ತೀರಾ? ಯಾರೆಲ್ಲ ಕೊಟ್ಟು ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀರಾ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಯಾರು ಇಲ್ವಾ? ಎಸ್, ನಾನು ಹೇಳ್ತೀನಿ. ರೀಸೆಂಟ್ ಆಗಿ ನಮ್ಮ ಗೋಪಿ ಸರ್ ಟೀಮ್ ಅಲ್ಲಿ ಅವ್ರಿಗೆ ಒಬ್ಬ ರೇಟೆಡ್ ಪ್ರೊಫೆಷನ್
ಕಣ್ಣಿನ ಗುಡ್ಡ ಏನ್ ಹೇಳ್ತೀವಲ್ಲ, ಈ ಕಣ್ಣಿನ ಒಂದು ವೈಟ್ ಇದೇನ್ ಒಳಗಡೆ ಇದೆಯಲ್ಲ, ಆ ಕಣ್ಣಿನ ಗುಡ್ಡೆನಲ್ಲಿ ಇಂಜೆಕ್ಷನ್ ಮಾಡ್ಕೊಳ್ಳಾರಂತೆ. ಎಷ್ಟು ಕಷ್ಟ ಅಲ್ಲ ಅದು, ತುಂಬಾ ಕಷ್ಟ. ಬಟ್ ಅಂತ ಒಂದು ಸಮಸ್ಯೆ ಡಾಕ್ಟರ್ ಹತ್ರ ಹೋದ್ರೆ ಒಂದು ಇಂಜೆಕ್ಷನ್ ಅದು ಹೆಂಗೆ ಅಂದ್ರೆ 15 ದಿನಕ್ಕೆ ಒಂದ್ ಟೈಮ್, ಒಂದ್ ತಿಂಗ್ಳಿಗೆ ಒಂದ್ ಟೈಮ್ ಹಾಕೋಬೇಕಂತೆ. ಆ ಇಂಜೆಕ್ಷನ್ 6,000 ಅಂತೆ. ಆ ಇಂಜೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ಒಂದ್ ತಿಂಗಳು ಆರಾಮಾಗಿರತ್ತಂತೆ. ಇಲ್ಲಾಂದ್ರೆ ಎರಡೂ ಕಣ್ಣುಗಳು ಬ್ಲಾಕ್ ಆಗ್ಬಿಡುತ್ತಂತೆ. ಅದು ಮತ್ತೆ ಯಾವುದೇ ರೀತಿಯ ಡಾಕ್ಟರ್ ಹತ್ರ ಕ್ಲಿಯರ್ ಆಗಲ್ಲ, ಮತ್ತೆ ಆಪರೇಷನ್ ಮಾಡಕ್ಕೂ ಬರೋದಿಲ್ಲ. ದೃಷ್ಟಿನೇ ಕಳ್ಕೊಂಡಿದ್ದಾರೆ. ಯೋಚನೆ ಮಾಡಿ, ಅವ್ರಿಗೆ 15 ದಿನಕ್ಕೆ ಒಂದ್ ತಿಂಗಳಿಗೆ 2 ಇಂಜೆಕ್ಷನ್ ಮಾಡ್ಕೊಳ್ತಿದಾರೆ ಅಂತಂದ್ರೆ ಒಂದು ಇಂಜೆಕ್ಷನ್ 6,000. ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ರಂತೆ. ಯಾವಾಗ ಈ ಒಂದು ನಮ್ ಸಪ್ಲಿಮೆಂಟ್ ಜೊತೆಗೆ ಪ್ರೋಟೀನ್, ವಿಟಮಿನ್, ಮಿನರಲ್ ತಗೊಳ್ತಿದ್ರಂತೆ, ಅದ್ರ ಜೊತೆಗೇನೆ ಈ ವಿಷನ್ ಹೆಲ್ತ್ ಅಂತ ಬಿಟ್ಟಿದ್ದಾರೆ. ಸರ್ ತಗೊಳ್ಳಿ ಸರ್ ಅಂತ ಹೇಳಿದಾರೆ. ಇದನ್ನ ಮತ್ತೆ ಶಾರ್ಪ್ ಐ ಗಮ್ಮಿಸ್ ನ ಕೊಟ್ಟಿದ್ದಾರೆ. ಅವರು ಬಳಸಿದಾರೆ, 3 ತಿಂಗಳು ಬಳಸಿದಾರೆ. ಏನು ರಿಸಲ್ಟ್ ಇಲ್ಲ ರೀ ಇದು, ನಾನು ಹಂಗೆ ಮಾಡ್ಕೊಳ್ತಿದ್ದೀನಿ ಇಂಜೆಕ್ಷನ್, ಓಕೆ ನನ್ಗೇನ್ ಪ್ರಯೋಜನ ಇಲ್ಲ ರೀ ಅದು ಅಂತ ಹೇಳಿದಂತೆ. ಸರ್ ಎಷ್ಟು ವರ್ಷದಿಂದ ಇದೆ, ಅದ್ರಲ್ಲಿ ನೀವು ಕಣ್ಣು ಒಳಗೆಲ್ಲ ಇಂಜೆಕ್ಷನ್ ಮಾಡ್ಕೊಳ್ತಿದ್ದೀರಾ. ಓಕೆ, ಇಷ್ಟೆಲ್ಲ ಸಮಸ್ಯೆಗಳು ಇರ್ತಕ್ಕಂಥವ್ರು ಸರ್ ಸ್ವಲ್ಪ ಟೈಮ್ ತಗೊಳುತ್ತೆ, ಲೆಟ್ಸ್ ಕಂಟಿನ್ಯೂ ಸರ್ ಅಂತ ಹೇಳಿದ್ದಾರೆ. ಅಯ್ಯೋ ಏನೋ ಅಂತ ಆಯ್ತು. ನೀವ್ ಹೇಳಿದಿರಲ್ಲ ಸರ್, ಏನ್ ಎಫೆಕ್ಟ್ ಇಲ್ಲಲ್ಲ, ಸೈಡ್ ಎಫೆಕ್ಟ್ ಇಲ್ಲಲ್ಲ, ಒಳ್ಳೊಳ್ಳೆ ಪದಾರ್ಥಗಳು ಹಾಕಿದಾರೆ, ಆಯ್ತು ಕಂಟಿನ್ಯೂ ಮಾಡ್ತೀನಿ ಬಿಡ್ರಿ, ಇನ್ನೇನೈತೆ ಅಂತ ಅವ್ರು ಕಂಟಿನ್ಯೂ ಮಾಡಿಲ್ಲ. ಫ್ರೆಂಡ್ಸ್, 6 ತಿಂಗಳಾಯ್ತು, 7 ತಿಂಗಳಾಯ್ತು, 8 ತಿಂಗಳಾಯ್ತು. ಯಾಕಂದ್ರೆ ಅವ್ರು ತುಂಬಾ ಸಮಸ್ಯೆ ಆಗಿತ್ತು. ಓಕೆ, ತುಂಬಾ ವರ್ಷಗಳಿಂದ ಇತ್ತು ಆ ಪ್ರಾಬ್ಲಮ್. ಇನ್ನು 11 ತಿಂಗಳು, ಇನ್ನೊಂದ್ ತಿಂಗಳಿದೆ ಒಂದ್ ವರ್ಷಕ್ಕೆ, ನಂಗೆ 11 ತಿಂಗಳಷ್ಟೊತ್ತಿಗೆನೆ ನಿಧಾನಕ್ಕೆ ಕಣ್ಣು ತಂತಾನೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಕಣ್ಣಿನ ದೃಷ್ಟಿ ಕಾಪಾಡೋದಕ್ಕೆ, ಕಣ್ಣಿನ ದೃಷ್ಟಿ ನೋಡೋದ್ರಲ್ಲಾಗ್ಬೋದು. ಅಂಡ್ ಇಂಜೆಕ್ಷನ್ ಮಾಡೋದನ್ನ ಒಂದ್ ತಿಂಗಳು ಸ್ಟಾಪ್ ಮಾಡಿ ನೋಡಿದ್ರು, ಬ್ಲಾಕ್ ಆಗ್ಲಿಲ್ಲ ಕಣ್ಣುಗಳು. ಫುಲ್ ಖುಷಿ ಆಗ್ಬಿಟ್ರು. 12,000 ಉಳಿತು ಒಂದ್ ಕಡೆ. ಅಂಡ್ 2ನೇ ದಿನ ಅಂದ್ರೆ ಆ ಹಿಂಸೆ ಇಂಜೆಕ್ಷನ್ ಮಾಡ್ತಿರ್ಬೇಕಾದ್ರೆ ಇಷ್ಟೆಲ್ಲದ್ರಿಂದ ಕೂಡ ಮುಕ್ತಿ ಹೊಂದ್ಕೊಂಡ್ರು. ಈ ಪ್ರೆಸೆಂಟ್ ಏನಂತಂದ್ರೆ ಯಾವುದೇ ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ ಕೂಡ ತಗೊಳ್ತಿಲ್ಲ ಅಂತೆ. ಬರೀ ವಿಷನ್ ಹೆಲ್ತ್, ಶಾರ್ಪ್ ಐ ಗಮ್ಮಿಸ್ ಮತ್ತೆ ಸಪ್ಲಿಮೆಂಟ್ ಏನ್ ಬೇಕೋ ಅವ್ರ ಬಾಡಿ ಬೇಕಾದ್ರೆ ಕಂಟಿನ್ಯೂ ಮಾಡ್ತಿದ್ದಾರೆ. ಇವತ್ತು ಯಾವುದೇ ರೀತಿಯ ಒಂದೇ ಒಂದು ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗಿಲ್ಲ. ಇದಕ್ಕಿಂತ ರಿಸಲ್ಟಾ? ಅಂಡ್ ಕೆಲವ್ರು ಹೇಳ್ತಾ ಇದ್ರು, ಸರ್ ನನ್ ಮಗ ಸ್ವಲ್ಪ ಕಣ್ಣು ಇವಾಗ್ಲೇನೆ ಇದ್ ಮಾಡ್ತಿದ್ದಾನೆ ಸರ್, ಅವನಿಗೆ ಗ್ಲಾಸ್ ಕೊಡಿಸ್ಬೇಕಂತಿದೀನಿ. ಫಸ್ಟ್ 1 ತಿಂಗಳು ಟ್ರೈ ಮಾಡಿ ನೋಡಿ, ಇದನ್ನ ಒಂದ್ 3 ತಿಂಗಳು 6 ತಿಂಗಳು ಟ್ರೈ ಮಾಡಿ ನೋಡಿ. ಒಳ್ಳೆ ಪ್ರಾಡಕ್ಟ್ಸ್, ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಸೈಡ್ ಎಫೆಕ್ಟ್ ಅನ್ನೋ ಮಾತಿಲ್ಲ. ನಾವು ರೆಗ್ಯುಲರ್ ತಿಂತಕ್ಕಂತ ಒಂದ್ ಒಳ್ಳೆ ಸಪ್ಲಿಮೆಂಟ್ ಫುಡ್ ಏನ್ ತಗೊಳ್ತಿದೀವಲ್ಲ, ಅದಕ್ಕಿಂತ ದಿ ಬೆಸ್ಟ್ ಇರ್ತಕ್ಕಂಥ ತಗೊಳ್ತಾ ಇದೀವಿ. ಕೊಟ್ ನೋಡಿ ಒಂದ್ 3 ಮಂತ್ 6 ಮಂತ್, ಬೆಸ್ಟ್ 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 ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಸ್ಪೆಷಲ್ ನಂದೇ ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ಲಾಂಗ್ ಡ್ರೈವ್ ಜಾಸ್ತಿ ನಂದು. ಮುಂಚೆ ಬೈಕಲ್ಲಿ ಸಿಕ್ಕಾಬಟ್ಟೆ ಓಡಾಡಿ ಸ್ವಲ್ಪ ಕಣ್ಣಿಗೆ ಸಿಕ್ಕಾಬಟ್ಟೆ ಸ್ಟ್ರೈನ್ ಆಗೋದು, ಕಣ್ಣಲ್ಲಿ ಸ್ವಲ್ಪ ನಿಧಾನಕ್ಕೆ ಅವಾಗ ನೀರ್ ಸೋರ್ದಂಗ ಆಗೋದು, ಆ ಜೊತೆ ಕಣ್ಣು ಸ್ವಲ್ಪ ಕೆಂಪುಗಾದಂಗ ಆಗೋದು, ಸ್ಟ್ರೈನ್ ಆಗ್ಬಿಡುತ್ತೆ. ಏನು ಬೇಡ, ಅವಶ್ಯಕತೆನೇ ಇಲ್ಲಪ್ಪ ಅನ್ನೋ ಲೆವೆಲ್ ಬಂದ್ಬಿಡ್ತಿತ್ತು. ಈಗ ನಾನು ಜಸ್ಟ್ ಇದನ್ನ ಒಂದು 4 ಮಂತ್ಸ್ ಕಂಟಿನ್ಯೂ ಮಾಡಿದೆ, ಆ ಸಮಸ್ಯೆ ಇಲ್ಲ ನನ್ಗೀಗ. ಓಕೆ, ಈಗ ಮತ್ತೆ ನಾನು ಈ ಮಂತ್ ನೋಡಿ, ನಾನು ಈ ಟ್ರೈನಿಂಗ್ ಕೊಡ್ತಾ ನನ್ಗೆ ಅರ್ಥ ಆಯ್ತು, ಈಗ ನನ್ಗೆ ಅರ್ಜೆಂಟ್ ಅವಶ್ಯಕತೆ ಇದೆ ಅಂತ. ಸೊ ಅದಕ್ಕೆ ಈ ಸಿಂಪ್ಟಮ್ಸ್ ನನ್ಗೆ ಅವಾಗ ಹೇಳ್ತಿದ್ನಲ್ಲ, ಏನೇನ್ ಸಿಂಪ್ಟಮ್ಸ್ ಇದೆ ಅಂತ, ಆ ಸಿಂಪ್ಟಮ್ಸ್ ನನ್ಗೆ ಆಲ್ರೆಡಿ ಒಂದೊಂದು ಬರ್ತಾ ಇದೆ, ಇಮ್ಮಿಡಿಯೇಟ್ ನಾನು ತಗೋಬೇಕು ಅಂತ ಇವತ್ತು ನಿರ್ಧಾರ ಮಾಡಿದೆ ಅಷ್ಟೇ. ಸೊ ಪ್ರತಿಯೊಬ್ರು ಕೂಡ ಇದನ್ನ ಬಳಕೆ ಮಾಡ್ಬೇಕು ಅಂಡ್ ಒಳ್ಳೆ ರಿಸಲ್ಟ್ ನ ಪಡ್ಕೊಳ್ಳಿ. ತುಂಬಾ ಇದೆ, ಗ್ಲಾಸ್ ಹಾಕ್ತಕ್ಕಂಥ ತೆಗೆದಿದ್ದಾರೆ. ತಲೆನೋವು ಅಂತಕ್ಕಂಥದ್ದು ಗ್ಲಾಸ್ ಹಾಕೊಂಡ್ರೆ ತಲೆನೋವು ನಿಲ್ತಿತ್ತು. ಬಟ್ ಅಂತವ್ರಿಗೆ ಬೆಸ್ಟ್ ರಿಸಲ್ಟ್ ಬಂದಿರ್ತಕ್ಕಂಥದ್ದು. ತುಂಬಾ ಜನಕ್ಕೆ ದಿ ಬೆಸ್ಟ್ ರಿಸಲ್ಟ್ ಬಂದಿದೆ. ಇಷ್ಟು ಇವತ್ತಿನ ಕಣ್ಣಿನ ಆರೋಗ್ಯದ ಬಗ್ಗೆ. ಇನ್ನು ಯಾರಾದ್ರೂ ಶೇರಿಂಗ್ಸ್ ಇದೆ ಅಥವಾ ಶೇರಿಂಗ್ ಮಾಡ್ಬೇಕಾದ್ರೆ ನಾನು ತಿಳ್ಕೊಂಡೆ ಅಥವಾ ಅಲ್ಲಿ ಕಲ್ತಿದ್ದೀನಿ, ಓಕೆ ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೂ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ. ಒಂದ್ ನಿಮಿಷ. ಎಸ್ ಮೇಡಮ್, ಇವತ್ತಿನ ಟ್ರೈನಿಂಗ್ ಹೇಗಿತ್ತು, ಅದು ಹೆಂಗ್ ಯೂಸ್ ಆಯ್ತು ಅನ್ನೋದನ್ನ ಜಸ್ಟ್ ಶೇರ್ ಮಾಡ್ಬೋದಾ? ಎಸ್ ಮೇಡಮ್, ಕಂಟಿನ್ಯೂ. ಗುಡ್ ಮೋದಿಕೆ ಮಾರ್ನಿಂಗ್ ಸರ್. ಶುಭೋದಯ ಜೊತೆ ಜೀವನದ ಸ್ವಾಗತ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೆ. ಸರ್, ಕಣ್ಣಿನ ಬಗ್ಗೆ ಅಂದ್ರೆ ಮೇನ್ ಅಂಗನೇ ಕಣ್ಣು ಸರ್. ಕಣ್ಣಿಲ್ಲ ಅಂದ್ರೆ ನಾವ್ ಏನು ಮಾಡ್ಲಿಕ್ಕಾಗಲ್ಲ. ತುಂಬಾನೇ ಉಪಯೋಗ ಇದೆ ಸರ್. ನೀವು ಹೇಳಿದ್ ತುಂಬಾನೇ ಖುಷಿ ಆಯ್ತು ಸರ್. ಇದೆಲ್ಲ
ಎಲ್ರಿಗೂ ತಿಳಿಸ್ಬೇಕು ನಾವು ಫಸ್ಟ್ ಅನ್ನೋದು ನನ್ನ ಮನಸ್ಸಲ್ಲಿ ಮೂಡಿದೆ ಸರ್. ಈ ಕಣ್ಣುಗಳು ಮಾತ್ರ ತುಂಬಾ ನಾವು ಸೂಕ್ಷ್ಮ ದೃಷ್ಟಿ ಇದೆ ಎಲ್ಲದನ್ನು ಕಣ್ಣಿಂದನೇ ನೋಡ್ತಾ ಇದೀವಿ. ಕಣ್ಣು ಒಂದು ಪ್ರಮುಖವಾದ ಅಂಗವಾಗಿದ್ದು ಓಕೆ, ಥ್ಯಾಂಕ್ ಯು ಮೇಡಮ್. ಒಂದು ಗ್ರೇಟ್ ಮೆಸೇಜ್ ನ ಕೊಟ್ಟಿದ್ದೀರಾ. ಕಣ್ಣಿಗೆ ಇಮ್ಯುನಿಟಿ ಸ್ಟಾರ್ಟ್ ಮಾಡ್ಬೇಕು ಅಂತ ಚೆನ್ನಾಗಿ ಯೂಸ್ ಆಗಿದೆ ಇವತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರವಿಂದ ಮೇಡಮ್, ನೆಕ್ಸ್ಟ್ ಸುಭದ್ರ ಮೇಡಮ್. ಗುಡ್ Yes, madam. ಗುಡ್ ಮಾರ್ನಿಂಗ್. ಸರ್, ವಿಷನ್ ಹೆಲ್ತ್ ಇಂದು ಹೊಸದಾಗಿ ರಿಲೀಸ್ ಆದಾಗ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇದ್ದಿಲ್ಲ. ಬಟ್ ನೀವು ಕೂಡ ಟ್ರೈನಿಂಗ್ ಹೇಳಿದ್ರಿ, ಅಷ್ಟು ಮನದಾಳದಾಗ ಹೋಗಿದ್ದಿಲ್ಲ. ಒಟ್ಟು ಕಣ್ಣಿಂದ ತಗೋಬೇಕು ಚೆನ್ನಾಗ ಅಂತ ಅಂಬೋದು ಅಷ್ಟೇ ಇತ್ತು ಅದ್ರಾಗೆ. ಅಂದ್ರೆ ಅದ್ರೊಳಗೆ ಏನೇನದ ಏನಿಲ್ಲ, ಅದೇನ್ ಕೆಲಸ ಮಾಡ್ತದ ಅಂಬೋದು ಇವತ್ತು ನೀವು ಪರ್ಫೆಕ್ಟ್ ಆಗಿ ತಿಳಿಸಿದ್ರ. ನಿಜವಾಗ್ಲೂ ನಾನು ಏನ್ ಅನ್ಕೊಂಡಿದ್ದೆ, ಕಣ್ಣಿನ ತೊಂದರೆ ಇದ್ದರ್ ಮಾತ್ರ ಅದನ್ನ ಬಳಸ್ಬೇಕು, ಇನ್ನು ಉಳ್ದರ್ ಬೇಡ ಅಂತ ಅಮ್ಮ ಒಂದು ಕಾನ್ಸೆಪ್ಟ್ ನನಗಿತ್ತು. ಬಟ್ ಇದನ್ನ ಮುಂದೆ ನಮಗೆ ಕಣ್ಣಿಂದ ದೃಷ್ಟಿದು ಏನ ಪ್ರಾಬ್ಲಮ್ ಆಗ್ಬೋದು ಆಗ್ಬಾರ್ದು ಅಂತಂದ್ರೆ ತಗೋಬಹುದು ಅಂತಂತ ಅದು ಒಂದು ಗೊತ್ತಾಯ್ತು. ಆಮೇಲೆ ನಾನು ವಿಷನ್ ಹೆಲ್ತ್ದು ರಾಜನ್ ಸರ್ ಕೊಟ್ಟಿದ್ದೆ ಸರ್ ಅದು. ರಾಜನ್ ಸರ್ ಅದ ರಿಸಲ್ಟ್ ಏನಂತ ಹೇಳಿಲ್ಲ, ಹೀಗಾಗಿ ನಾನು ಅಲ್ಲಿ ಮಾತಾಡಕ್ ಆಗ್ಲಿಲ್ಲ. ಬಟ್ ಅವ್ರು ಬಳಸ್ತಾ ಇದ್ದಾರೆ ಸರ್, ರಾಜಣ್ಣ ಅವರು. ಇದ್ರ ಉಪಯೋಗ ಚೆನ್ನಾಗಿದೆ ಸರ್. ಮೇನ್ ಇರದೆ ಮನುಷ್ಯನಿಗೆ ಕಣ್ಣಿದ್ರನ್ನ ಇದಾಗ್ತದೆ. ಅದ್ರದ್ದೆಲ್ಲದನ್ನ ನೀವು ವಿಷಯದಲ್ಲಿ ತಿಳಿಸಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಸೂಪರ್, ಗ್ರೇಟ್ ಹೆಲ್ಪ್ ತಗೊಂಡಿದ್ದೀರಾ ಇವತ್ತು. ಅದೇ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಕಣ್ಣು ಹೋಗಿರೋ ಮಾತ್ರ ತಗೋಬೇಕು ಅಂತ. ಅಂತವ್ರು ತಗೋಬಹುದು. ಓಕೆ, ಈಗ ಆಲ್ರೆಡಿ ಸ್ಟಾರ್ಟ್ಅಪ್ ಆಗಿದೆ. ಇವಾಗ ಐಸೈಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಬರೋದಕ್ಕಿಂತ ಮುಂಚೆನೆ ಕಾಪಾಡ್ಕೊಳ್ಳೋದು ಒಳ್ಳೇದಲ್ಲ. ಅದಕ್ಕೆ ಥ್ಯಾಂಕ್ ಯು. ಗ್ರೇಟ್ ಮೆಸೇಜ್ ಮೇಡಮ್, ಥ್ಯಾಂಕ್ ಯು. ಎಸ್, ಸುಭದ್ರ ಮೇಡಮ್. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಈ ಕಣ್ಣಿನ ಬಗ್ಗೆ ಇಷ್ಟು ಆಳವಾಗಿ ನಂಗೆ ಗೊತ್ತಿರಲಿಲ್ಲ ಸರ್. ನನ್ನ ಮಗಳು ಇದರಿಂದ ತುಂಬಾ ಸಫರ್ ಆಗ್ತಾ ಇದ್ದಾಳೆ ಪಾಪ. ನನಗೀಗ ನೀವ್ ಹೇಳಿರೋ ಅಂಶಗಳೆಲ್ಲ ಅವಳಲ್ಲಿ ಇದೆ ಅಂತ ಅನಿಸ್ತದೆ ಸರ್. ಈಗ ಅವಳು ಕನ್ನಡಕನ ತೋರಿಸ್ತಾ ಇದ್ದಾಳೆ. ಆಮೇಲೆ ಈ ಯಾವಾಗ್ಲೂ ತಲೆನೋವು ಅಂತ ಇದ್ ಮಾಡ್ತಿದ್ದಾಳೆ. ಆಮೇಲೆ ಕಣ್ಣು ಸ್ಪಷ್ಟವಾಗಿ ಇದಾಗ್ತಾ ಇಲ್ಲ, ಉರಿ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಸರ್. ಅದಕ್ಕೆ ನನಗೆ ಈಗ ನೀವ್ ಹೇಳಿದ ತಕ್ಷಣ ನನ್ಗೆ ಅನಿಸ್ತಿದೆ, ಇದನ್ನ ಆದಷ್ಟು ಬೇಗ ನನ್ನ ಮಗಳಿಗೆ ಕೊಡ್ಸ್ಬೇಕು ಸರ್ ಇದು. ಆಮೇಲೆ ನಮ್ಗೇನೋ ಇದು ಬೇಕೇ ಬೇಕು ಸರ್. ನೀವು ಸೂಪರ್, ಗ್ರೇಟ್ ಮೇಡಮ್, ಗ್ರೇಟ್. ತಿಳಿಸಿದ್ರ ತುಂಬಾ ನಿಮ್ಗೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಇದನ್ನ ಹೇಳಿದ್ರಲ್ಲ, ಅದನ್ನ ತಗೊಳ್ಳೋ ವಿಧಾನ ಹೇಳಿಲ್ಲ ಮೇಡಮ್. ಬೆಳಿಗ್ಗೆ ಟಿಫನ್ ಆದ್ಮೇಲೆ ಒಂದ್ ತಗೋಬೇಕು. ವಿಷನ್ ಹೆಲ್ತ್ ಸರ್. ಆ ವಿಷನ್ ಹೆಲ್ತ್ ಎರಡು ತಗೊಂಡ್ರು ಒಳ್ಳೇದೆ. ಬೆಳಿಗ್ಗೆ ಒಂದು, ರಾತ್ರಿ ಒಂದು ತಗೊಂಡ್ರು ಕೂಡ ಒಳ್ಳೇದೆ. ಬಟ್ ಒಂದ್ ತಗೊಂಡ್ರು ಕೂಡ ನಡೆಯುತ್ತೆ. ಊಟ ಆದ್ಮೇಲೆ ಸರ್? ಬೆಳಗ್ಗೆ ಟಿಫನ್ ಆದ್ಮೇಲೆ. ಓಕೆ ಸರ್, ಓಕೆ. ಮತ್ತೆ ಇದು ಶಾರ್ಪ್ ಐ ಗಮ್ಮಿ ಮಾತ್ರ 2 ತಗೊಳ್ಳಿ, ಬೆಳಗ್ಗೆ ರಾತ್ರಿ. ಅಥವಾ ನಿಮ್ಗೆ ಯಾವಾಗ ಅನ್ಸುತ್ತೋ ದಿನಕ್ಕೆ 2 ಜಸ್ಟ್ ಚೀಪ್ ಬೇಕಷ್ಟೇ. ವಿಷನ್ ಹೆಲ್ತ್ ಯಾವುದು ಶಾರ್ಪ್ ಐ ಗಮ್ಮಿಸ್ ನ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಆದಷ್ಟು ಬೇಗ ನಾನು ತಗೊಳ್ಳಕ್ಕೆ ಪ್ರಾರಂಭ ಮಾಡ್ಬೇಕು ಸರ್. ಬೇಕೇ ಬೇಕು, ಅತ್ಯವಶ್ಯಕ. ಎಸ್ ಮೇಡಮ್, ಥ್ಯಾಂಕ್ ಯು. ಕಮಲಾ ಮೇಡಮ್ ಮತ್ತೆ ಮಾತಾಡ್ತಿದ್ರಿ. ಓಕೆ, ಎಸ್ ಮಲ್ಲ. ಎಸ್, ಥ್ಯಾಂಕ್ ಯು ಸರ್. ಅಂದ್ರೆ ನಿಮ್ಮ ಒಂದು ಶೇರಿಂಗ್ಸ್ ನಮ್ಗೆ ಹೆಂಗ ಅನಿಸ್ತು ಅಂತ ಕೇಳೋದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ ಸರ್. ಸರ್, ಇನ್ನೊಂದು ಹೇಳಲಿಕ್ಕೆ ಇಷ್ಟ ಪಡ್ತೀನಿ. ನಾವು ಎಷ್ಟು ದುಡ್ಡು ಹಾಕಿ ಹೋಗಿ ಡಾಕ್ಟರ್ ಮುಂದೆ ಕುತ್ಕೊಂಡಾಗ ಕೂಡ ಇಷ್ಟೊಂದು ಅಂಶಗಳನ್ನ ಅಲ್ಲ ಸರ್, ಇದ್ರಲ್ಲಿ 1-2 ಅಂಶಗಳನ್ನ ಕೂಡ ನಮ್ಗೆ ಹೇಳಲ್ಲ. ಕಣ್ಣಿನ ದೃಷ್ಟಿಗೆ ನೀವ್ ಏನ್ ಕೇರ್ ಮಾಡ್ಬೇಕು ಅನ್ನೋ ಒಂದು ವಿಷಯನೇ ಹೇಳಲ್ಲ ಅವ್ರು. ಅವ್ರ ಕೆಲಸ ಏನು ಟ್ರೀಟ್ಮೆಂಟ್ ಅಂದ್ರೆ ಟ್ರೀಟ್ಮೆಂಟೇ ಅನ್ನೋ ತರ ನಮಗೆ ಮಾಡಿ ಕಳಿಸ್ಬಿಡ್ತಾರೆ. ಇಷ್ಟೊಂದು ವಿಷನ್ ಹೆಲ್ತ್ ಬಗ್ಗೆ ಇಷ್ಟೆಲ್ಲ ಕೊಡ್ತಾ ಇದ್ದೀರಾ ಸರ್. ನಮ್ಮ ಕಣ್ಣಿನ ಬಳಕೆ ಮಾಡೋದು ಯಾವ ತರ ದೃಷ್ಟಿ ದೋಷಗಳಿಗೆ ಏನೇನ್ ತೊಂದ್ರೆ ಯಾವ ತರ ಬರುತ್ತೆ ಅನ್ನೋದನ್ನ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ತುಂಬಾ 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 ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಯಾರೂನು ಯಾವುದೇ ಆಗ್ಲಿ ದುಡ್ಡಿಲ್ದೆ ಯಾವ್ದು ಕೊಡೋದಿಲ್ಲ. ಇಲ್ಲಿ ನೋಡಿ ಸರ್, ನಮ್ಗೆ ಮೋದಿ ಕೇರ್ ಅಲ್ಲಿ ಎಲ್ಲಾನು ಫ್ರೀ ಆಗಿ ಸಿಗುತ್ತೆ. ವಿಷನ್ ಹೆಲ್ತ್ ಗೆ ಸಂಬಂಧಪಟ್ಟಿದ್ ಏನೇ ಆಗಿರ್ಲಿ, ಒಬ್ಬರು ಲೀಡರ್ಸ್ ಕಡೆಯಿಂದ ಆಗಿರ್ಲಿ, ಇನ್ನೊಂದು ವ್ಯಕ್ತಿ ಕಡೆಯಿಂದ ಆಗಿರ್ಲಿ, ನಮ್ಮ ಮೋದಿ ಕೇರ್ ಅಲ್ಲಿ ಎಲ್ಲವನ್ನೂ ಒಂದು ಯಾವ ತರ ಬಳಕೆ ಮಾಡ್ಬೇಕು ಅನ್ನೋದು ಇಷ್ಟು ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಒಂದು ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಗ್ರೇಟ್ ಶೇರಿಂಗ್. ಖಂಡಿತ ನಮ್ ಕರ್ತವ್ಯ ಅಂಡ್ ನಮ್ದು ಜವಾಬ್ದಾರಿ ಕೂಡ, ಅದಕ್ಕೇನೆ ಹೇಳ್ತಾ ಬಂದೆ. ಥ್ಯಾಂಕ್ ಯು. ಎಸ್ ಮಲ್ಲಯ್ಯ ಸರ್,
ಲಾಸ್ಟ್ ಶೇರಿಂಗ್. ಮತ್ತಿನಾರು ಶೇರ್ ಮಾಡಿದ್ರೆ ಇಲ್ಲ ಹ್ಯಾಂಡ್ ರೈಸ್ ಮಾಡಿ ಇಲ್ಲ ಕನ್ಕ್ಲೂಡ್ ಮಾಡೋಣ. ಎಸ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಸರ್ ಈಗ ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗಿ ಐತ್ರಿ ಸರ್. ಅದ ಏಜ್ ಆದವ್ರಿಗಂತೂ ಕಣ್ಣಿನ ಪರಿ ಬರೋದು ಅದೆಲ್ಲ ಕಾಮನ್ ಅದಾವ ಸರ್. ಆಮೇಲೆ ಈಗ ನನಗೆ ಒಂದ್ ಕಣ್ಣು ಆಪರೇಷನ್ ಮಾಡಿಸಿದ್ದೀನಿ ಸರ್. ಅದು ಕಣ್ಣು ಪರಿ ಬಂದಿದ್ರ ಒಂದ್ ಕಣ್ಣು ಆಪರೇಷನ್ ಮಾಡಿದ್ರಿ ಸರ್. ಇನ್ನೊಂದಕ್ಕೆ ಈಗ ಇದನ್ನ ನೋಡೋದ್ರಿಂದ ನಾವು ಈ ಕಣ್ಣು ವಿಷನ್ ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕಾದ್ರೆ ಇವನ್ನೆಲ್ಲ ತಗೊಂತ ಇದ್ರ ನಮ್ಗೆ ಏನು ಸಮಸ್ಯೆ ಬರಂಗಿಲ್ಲ ಅನ್ನೋದು ನಮ್ಗೆ ಈ ಟ್ರೈನಿಂಗ್ ಇಂದ ಕನ್ಫರ್ಮ್ ಆಯ್ತು ಸರ್. ಥ್ಯಾಂಕ್ ಯು ಸರ್. ಎಸ್ ಸೂಪರ್, ಥ್ಯಾಂಕ್ ಯು ಸರ್. ಬಟ್ ಗ್ರೇಟ್ ಸರ್, ಅದು ತುಂಬಾ ಚೆನ್ನಾಗಿ ನೀವು ಕಲ್ತಿದ್ದೀರಾ ನೀವು ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಕೂಡ ತುಂಬಾ ಚೆನ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದೀರಾ ಅಂಡ್ ಎಲ್ರು ಕೂಡ ಬಳಸ್ತಾ ಹೋಗ್ಬೇಕು ಪ್ರತಿಯೊಬ್ರು ಕೂಡ. ಓಕೆ, ಇವತ್ತು ನೋಡೋದಾದ್ರೆ ಪ್ರತಿ ಮನೆಗೂ ಬೇಕಿದು ವಿಷನ್ ಹೆಲ್ತ್ ಮತ್ತೆ ಐ ಶಾರ್ಪ್ ಗಮ್ಮೀಸ್ ಅಂತ. ಪ್ರತಿ ಮನೆಗೂ ಬೇಕು. ಅದನ್ನ ನಾವು ನೋಡ್ಬೇಕಾಗಿದೆ, ಕ್ಯಾನ್ವಾಸಿಂಗ್ ಮಾಡ್ಬೇಕಿದೆ. ಆಕ್ಚುಲಿ PVBವಿಗೋಸ್ಕರ ಅಲ್ಲ, ಬಟ್ ಅವರ ಒಳ್ಳೆ ಆರೋಗ್ಯಕ್ಕೋಸ್ಕರ. ಅಂಡ್ ಗ್ರೇಟ್ ಫುಲ್ ಸ್ಟೆಪ್ ನ ತಗೊಳ್ತಿದ್ದೀರಾ ನೋಡಿ. 5 ನೀವೇನಾದ್ರೂ ತಗೊಂಡಿದ್ದೀರಾ ಅಂದ್ರೆ ಶಾರ್ಪ್ ಐ ಗಮ್ಮೀಸು, ನಿಮ್ಮ PV ಎಷ್ಟಾಗತ್ತೆ? 5 ತಗೊಂಡ್ರೆ ನಿಮ್ದು 100 PV ಕಂಪ್ಲೀಟ್ ಆಗೋಯ್ತು. ಓಕೆ, ಶಾರ್ಪ್ ಐ ಗಮ್ಮೀಸ್ ಅಷ್ಟೇ 60% ಇದೆ. ಓಕೆ, ಅದು ಮೂರು ತಗೊಂಡಿದ್ರೆ ಅಂದ್ರೆ ಮುಗ್ದೇ ಹೋಯ್ತು ನಿಮ್ದು PV. ಅಂದ್ರೆ ಜನಕ್ಕೆ ಅವಶ್ಯಕತೆ ಇದೆ, ಅವಶ್ಯಕತೆ ಇರ್ತಕ್ಕಂಥ ನೀಡಬೇಕಾಗಿದೆ ಅಷ್ಟೇ. ಓಕೆ, ಇಷ್ಟು ಇವತ್ತಿನ ಟ್ರೈನಿಂಗ್ ಅಲ್ಲಿ. ಸೊ ಪ್ರತಿಯೊಬ್ರು ಕೂಡ ರೀಚ್ ಮಾಡಿ ಅಂಡ್ ಎಲ್ಲರ ಉತ್ತಮ ದೃಷ್ಟಿಯನ್ನ ಕೂಡ ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್